started investing. ಅದು ಹೆಂಗೆ ನಿಮ್ಮ ಕಂಪನಿಯಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ತಲೆಯಲ್ಲಿ ಬಂತದು? First thing, we have to safeguard it, and then we have to think about how we can grow that bigger. ಕೆಲಸ ಮಾಡಿಕೊಂಡು ಬಿಟ್ಟು ಪ್ಯಾಷನ್ ವಿತೌಟ್ ಎನಿ ಸ್ಟ್ರೆಸ್. Government law perspective, policy perspective, many things were come into the picture. Invest in startups, and that too early stage startups. They started from FD or mutual fund or stock market, or then they all over again. When there is someone company is coming like with 1,000 crore rupees IPO, 1,000 crore or 30,000 crore, ಅವಾಗ ಅವರಿಗೆಲ್ಲನೂ ಶೇರ್ಸ್ ಕೊಡೋಕ್ಕಾಗಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಶಾಂತ್ ಚಿಗೋನರ್, ಫೌಂಡರ್ CEO ಆಫ್ ಬೆಲ್ಸ್ಪೈರ್ ವರ್ಚುವಲ್ ಆರ್ಟ್ ಪ್ರೈವೇಟ್ ಲಿಮಿಟೆಡ್. ಸೊ ನಮ್ಮ ಒಂದು IIC Talks ಶೋ ವಿಚ್ ಈಸ್ ಇಗ್ನೈಟ್, ಇನ್ಸ್ಪೈರ್ ಆ್ಯಂಡ್ ಕನೆಕ್ಟ್, ಆ್ಯಂಡ್ ಇನಿಷಿಯೇಟಿವ್ ಬೈ ದೀಕ್ಷಾಣ ಗ್ಲೋಬಲ್ ಡೆವಲಪ್ಮೆಂಟ್ ಫೌಂಡೇಶನ್. ಇವತ್ತು ನಾವು ಫೈನಾನ್ಷಿಯಲ್ ಲಿಟ್ರಸಿ, ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ, ಹೌ ಟು ಬಿಕಮ್ ಅನ್ ಏಂಜಲ್ ಇನ್ವೆಸ್ಟರ್, ಸೊ ಈ ಥರದ ಒಂದು ಟಾಪಿಕ್ಸಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗಿದ್ದಾರೆ ಮಂಜುನಾಥ್ ಭೀಮಳ್ಳಿ ಅಂತೇಳಿ. ಅವರು ಸ್ಟಾಕ್ ಮಾರ್ಕೆಟ್ ಎಂಥೂಸಿಯಾಸ್ಟ್ ಆ್ಯಂಡ್ ಹಿ ವಾಂಟೆಡ್ ಟು ಬಿಕಮ್ ಅನ್ ಏಂಜಲ್ ಇನ್ವೆಸ್ಟರ್. ಅವರು MBA ಇನ್ ಫೈನಾನ್ಸ್ ಕೂಡ ಮಾಡಿದ್ದಾರೆ. ಇವತ್ತು ಅವ್ರ ಜೊತೆ ನಮ್ಮ ಒಂದು ಕನ್ವರ್ಸೇಷನ್, ಸ್ಪೆಷಲಿ ಆನ್ ದ ಇನ್ವೆಸ್ಟ್ಮೆಂಟ್ ಸೈಡ್, ಒಂದು ಮಾಸ್ಟರ್ ಕ್ಲಾಸ್ ಇದ್ದಂಗೆ. ಆ್ಯಂಡ್ ವಿ ವೆಲ್ಕಮ್ ಯು ಮಂಜುನಾಥ್ ಭೀಮಳ್ಳಿ. ಥ್ಯಾಂಕ್ಸ್ ಫಾರ್ ದ ಇನ್ವೈಟ್ ಪ್ರಶಾಂತ್. ಎಸ್ ಮಂಜು, ನಿಮ್ಮ ಒಂದು ಪ್ರೊಫೆಷ್ನಲ್ ಜರ್ನಿ, ಆಮೇಲೆ ಈಗ ಸದ್ಯಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಎಂಥೂಸಿಯಾಸ್ಟ್ ಇದ್ದೀರಾ, ಸಾಕಷ್ಟು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಎಲ್ಲ ಮಾಡ್ತಾ ಇದ್ದೀರಾ ಕಂಟಿನ್ಯೂಸ್ ಆಗಿ. ಸೊ ನಿಮ್ಮ ಒಂದು ಜರ್ನಿ ಹೇಗಿತ್ತು ಫ್ರಮ್ ಎಜುಕೇಷನ್ ಬ್ಯಾಕ್ಗ್ರೌಂಡಿಂದ ಹಿಡ್ಕೊಂಡು IT ಪ್ರೊಫೆಷ್ನಲ್ವರೆಗೂ? I started in 2014 after my graduation. 2014 ಇಂಜಿನಿಯರಿಂಗ್ ಮುಗೀತು. ಆ್ಯಸ್ ಯೂಶ್ವಲ್ ಕ್ಯಾಂಪಸ್ ಆಯಿತು. ಕ್ಯಾಂಪಸ್ ಆದ ನಂತರ ಪುಣೆನಲ್ಲಿ 2 ವರ್ಷ ವರ್ಕ್ ಮಾಡಿದೆ. ಅದ ನಂತರ ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ಆ್ಯಸ್ ಯೂಶ್ವಲ್ ವರ್ಕ್ ನಡೀತಾ ಇದೆ. ಜೊತೆಗೆ ಪ್ಯಾರಲಲ್ಲಾಗಿ MBA ಮುಗಿಸ್ಕೊಂಡೆ. ಸಿನ್ಸ್ ಫ್ರಮ್ ಮೈ ಚೈಲ್ಡ್ಹುಡ್ ವೆರಿ ಮಚ್ ಇಂಟ್ರೆಸ್ಟೆಡ್ ಟುವರ್ಡ್ಸ್ ದ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಬ್ಯಾಂಕಿಂಗ್ ಸೆಕ್ಟರ್ ಎಸ್ಪೆಷಲಿ. ಬಟ್ every parents has their own dreams alla. So they wanted to see their first childs to complete the formal education, and then they leave us to do whatever we want to do. So later 4-5 years ಆದ ನಂತರ ನಾನು MBA ಮಾಡಿದೆ. That was very fun for me because just for a social norms till engineering complete ಆಗೋವರೆಗೂ I was there in the formal education sector. I never looked into any other areas. ಸೊ ಎಜುಕೇಷನ್ ಎಲ್ಲ ಚೆನ್ನಾಗಾಯಿತು. ಅದಾದ ನಂತರ 4 ವರ್ಷ ಚೆನ್ನಾಗಿ ಕೆಲಸ ಮಾಡಿದೆ IT ಕಂಪ್ನಿನಲ್ಲಿ. ಇವಾಗಲೂ ಮಾಡ್ತಾ ಇದ್ದೀನಿ. ಪ್ಯಾರಲಲ್ಲಾಗಿ ಏನು ಮಾಡಬೇಕು ಅನ್ನೋದು ಅದೊಂದು ಒಳಗಡೆ ಇತ್ತು ನನ್ನ ಹತ್ರ. ಲೈಕ್ ಫೈನಾನ್ಸ್ ತುಂಬಾ ಹೇಳಿತ್ತು ನನಗೆ ಯಾವಾಗಲೂ. ಆಲ್ ದ ಕಾನ್ಸೆಪ್ಟ್ಸ್ ಆರ್ ವೆರಿ ಮಚ್ ಇಂಟ್ರೆಸ್ಟಿಂಗ್ ಫಾರ್ ಮೀ. ಸೊ ಅದನ್ನು ನಾನು ಬಿಟ್ಕೊಡ್ಲಿಲ್ಲ ಇವತ್ತು. ಹಾಗೆ ದೆನ್ ಐ ಟುಕ್ ಅ ಪಾರ್ಟ್ ಟೈಮ್ MBA ಕ್ಲಾಸಸ್. ಸೊ ಜೈನ್ ಯೂನಿವರ್ಸಿಟಿಯಲ್ಲಿ 2018 ಸ್ಟಾರ್ಟ್ ಮಾಡಿದೆ. 2020 ಮುಗೀತದು. ಸೊ ಜೊತೆಗೆ ನಾನು 2014 ಆ್ಯಸ್ ಸೂನ್ ಆ್ಯಸ್ ವೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಅಲ್ಲ, ಸೊ ಅವಾಗ I started earning, so I had a little bit of money. So started trying out every product of the investment. Okay. In the 2014 it started the journey. So first day itself, the first month when the salary came, on that day itself I opened a demat account. Okay, 2014ರಿಂದ? Yes. Opened a demat account and started my investing journey from there itself. I bought my first own company stocks, KPIT, where I was working. That was my first company. I started investing. ಅದು ಹೆಂಗೆ ನಿಮ್ಮ ಕಂಪನಿಯಲ್ಲೇ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ತಲೆಯಲ್ಲಿ ಬಂತದು? Like the first, for any investor, it comes to their mind that they have to start digging into the stock, which in multiple aspects. ಆಮೇಲೆ ನಮಗೇನು ಅಷ್ಟೊಂದು ಐಡಿಯಾ ಇರಲಿಲ್ಲ. ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೇನು, ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೇನು, ಫ್ರಮ್ ವೇರ್ ಟು ಸ್ಟಾರ್ಟ್, ವಿಚ್ ಟು ಸ್ಟಾರ್ಟ್. ಆಮೇಲೆ ಕೆಲವೊಂದು ಕಂಪ್ನಿಗಳು ಶೇರ್ಸ್ ನೋಡಿದಾಗ 10,000 ಇರೋದು, 20,000 ಇರೋದು, ಇನ್ನು ಕೆಲವೊಂದು 50-60 ರೂಪಾಯಿ ಇರೋದು. ಯಾಕೆ ಹಿಂಗೆ, ಅದು ಯಾಕೆ ಹಿಂಗೆ ಅಂತೆಲ್ಲ. ದೆನ್ ಐ ಸ್ಟಾರ್ಟೆಡ್ ಅನಲೈಸಿಂಗ್ ಆ್ಯಂಡ್ ರಿವ್ಯೂವಿಂಗ್. ಸೊ ಡ್ಯೂರಿಂಗ್ ದಟ್ ಟೈಮ್ ದ KPIT company stock was very less. Okay. So I thought it is affordable for me. So let's start with the 500,000 rupees I started investing. Okay. And I didn't knew that how to buy or sell. So started there, just started to understand the things. ಅವಾಗಿನ ಇಷ್ಟೊಂದು ಅಪ್ಲಿಕೇಶನ್ಗಳು ತುಂಬ ಪಾಪ್ಯುಲರ್ ಇರಲಿಲ್ಲ, ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ಸ್ಗಳು. ದೆನ್ ಆಫ್ಟರ್ 6 months or 1 year I got to know about the Zerodha. Then I opened a Zerodha account, which was much more better than that traditional stock broking apps like HDFC, Zerodha. And now it is one of the top biggest in stock broking because of their zero discount brokerage. They got very popular. ನಾನು 2014 ಅದನ್ನು ಅಕೌಂಟ್ ಟ್ರೈ ಮಾಡಿದೆ. Being an enthusiastic, I never bothered about making money, but I was very much curious to learn the things. ಅದರ ಕಡೆ ಜಾಸ್ತಿ ಫೋಕಸ್ ಮಾಡಿದೆ. ಸೊ ದೆನ್ ಐ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ ದ ಮ್ಯೂಚುವಲ್ ಫಂಡ್ಸ್.
ಅದೊಂದು 3-4 ವರ್ಷ ನಾನೇ ಮಾಡಿದಾಗ ಜಾಸ್ತಿ ಯೂಟ್ಯೂಬರ್ಸು ಬಿಗ್ ಇನ್ವೆಸ್ಟರ್ಗಳು, ಬಿಗ್ ಬುಲ್ ಇನ್ವೆಸ್ಟರ್ಸ್ ಅಂತ ಏನೇ ಇಂಡಿಯಾನಲ್ಲಿ ಕರಿತೀವಿ, ರಾಕೇಶ್ ಜುನ್ವಾಲಾ, ಆರ್ ವಿಜಯ್ ಕೆಡಿಯಾ ಶರ್ಮಾ, ಲೈಕ್ ಮೋತಿಲಾಲ್ ಓಸ್ವಾಲ್, ಎಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ದೆನ್ ಐ ಸ್ಟಾರ್ಟೆಡ್ ಕ್ಯೂರಿಯಸ್ಲಿ ಅಂಡರ್ಸ್ಟ್ಯಾಂಡಿಂಗ್ ದ ಥಿಂಗ್ಸ್ ಪ್ಯಾರಲಲಿ ಅಲಾಂಗ್ ವಿತ್ ಮೈ ಫುಲ್ ಟೈಮ್ ಜಾಬ್. ದಟ್ ಈಸ್ ದೇರ್, ಫುಲ್ ಟೈಮ್ ಜಾಬ್ ವಾಸ್ ದೇರ್ ಆಲ್ವೇಸ್. ಇದು ಪ್ಯಾರಲ್ ರಿಸರ್ಚ್ ಮಾಡಬೇಕಾದ್ರೆ ಎವ್ರಿ ಒನ್ ಸಜೆಸ್ಟೆಡ್ ದ್ಯಾಟ್ ಇಟ್ ಈಸ್ ಗುಡ್, ಮೆನಿ ಪೀಪಲ್ ಕ್ಯಾನ್ ಡೂ ಇನ್ವೆಸ್ಟ್. ಈಗ ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಡೈರೆಕ್ಟಾಗಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಬಟ್ ಇಟ್ ಈಸ್ ಆ ಗಟ್ ಫೀಲಿಂಗ್ ಯಾವಾಗ ಬರುತ್ತೆ, ವೆದರ್ ಐ ಆಮ್ ಇನ್ವೆಸ್ಟಿಂಗ್ ಇನ್ ದ ಸೇಫ್ ಝೋನ್ ಆರ್ ನಾಟ್. ಯಾರೋ ಒಬ್ಬರು ಬಂದುಬಿಟ್ಟು ನಿಮ್ಮ ದುಡ್ಡೆಲ್ಲ ಮತ್ತೆ ಸ್ಕ್ಯಾಮ್ ಆಗಿ ಹೋಗಬಾರ್ದು, ನೀವು ಅದಕ್ಕೆ ಬಲಿ ಆಗಬಾರ್ದು. ಲೈಕ್ ಹಾರ್ಡ್ ಅರ್ನ್ಡ್ ಮನಿ ಇರುತ್ತೆ. ದ ಫಸ್ಟ್ ಥಿಂಗ್ ವಿ ಹ್ಯಾವ್ ಟು ಸೇಫ್ ಗಾರ್ಡ್ ಇಟ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಹೌ ವಿ ಕ್ಯಾನ್ ಗ್ರೋ ದ್ಯಾಟ್ ಬಿಗ್ಗರ್. ಅದನ್ನು ಥಿಂಕ್ ಮಾಡಬೇಕಾದ್ರೆ ಫಾರ್ಮಲ್ ಎಜುಕೇಷನ್ ಈಸ್ ಇಂಪಾರ್ಟೆಂಟ್ ಅಂತ ಸುಮಾರು ಕಡೆ ಅದನ್ನು ನನಗೆ ಗೊತ್ತಾಯಿತು. ಅಂದರೆ ತುಂಬ ಜನ ಎಲ್ಲ ಬಿಗ್ ಇನ್ವೆಸ್ಟರ್ಸ್ಗಳು ಹೇಳ್ತಿದ್ದು ಅದೇ, ಅಟ್ಲೀಸ್ಟ್ ಒನ್ ಕೈಂಡ್ ಆಫ್ ಸರ್ಟಿಫಿಕೇಷನ್ಸ್ somewhere, whatever the possibilities are there, they given the good suggestions. ಆವಾಗ ನನಗೆ ಅನ್ನಿಸ್ತು ಒಂದು ಎಜುಕೇಷನ್ ನಾನು ಸೆಕ್ಟ್ರಲ್ಲಿ ಒಂದು ಫಾರ್ಮಲ್ ಸರ್ಟಿಫಿಕೇಷನ್ಸು ಅಥವಾ ಎಜುಕೇಷನ್ ಬ್ಯಾಕ್ಗ್ರೌಂಡಿಗೆ ಹೋಗಿ ಕಲಿಬೇಕಂತ. ಅಗೇನ್ ಕ್ವಿಟಿಂಗ್ ದ ಜಾಬ್ ವಾಸ್ ನೆವರ್ ಇನ್ ಮೈ ಮೈಂಡ್, ಸೊ ಐ ಟುಕ್ ಇಟ್ ಆಸ್ ಅ ಪ್ಯಾರಲಲ್ ಆ್ಯಕ್ಟಿವಿಟಿ. ಸೊ ದೆನ್ ಐ ಗಾಟ್ ಟು ದ classroom sessions. I didn't prefer a virtual classroom. I went to physical classrooms 3 years. That was a very tight schedule for me in 2018 before start of the corona. Monday to Friday office and then Saturday to Sunday full day from morning 9 Jain University ಬೆಂಗಳೂರಲ್ಲಿ. ಸೊ 9:30 10 o'clock ಕ್ಲಾಸ್ ಸ್ಟಾರ್ಟ್ ಆದರೆ 5 o'clock ತನಕ ಇರ್ತಿತ್ತು. And that given me very good exposure to all the financial aspects of the different domains. ಅಲ್ಲಿ ತುಂಬ ಡೈವರ್ಸಿಫೈಡ್ ಆಫ್ ಪೀಪಲ್ ಬಂದಿದ್ದರು. ಲೈಕ್ ಫಾರ್ಮಲ್ ಎಜುಕೇಷನ್ ಸೆಕ್ಟ್ರಲ್ಲಿ ಏನಾಗ್ತಿರ್ತಿತ್ತು ಅಂದರೆ ನಮಗೆ ಟಿಲ್ ಮೈ ಇಂಜಿನಿಯರಿಂಗ್ ಕಾಲೇಜ್ ಎವ್ರಿ ಒನ್ ವಾಸ್ ಫ್ರಮ್ ದ ಸೇಮ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಫ್ರಮ್ ದ ಸೇಮ್ ಏಜ್ ಗ್ರೂಪ್. ಬಟ್ ವೆನ್ ಐ ವೆಂಟ್ ಟು MBA, ಇಟ್ ವಾಸ್ ಆಫ್ಟರ್ ದ 4 to 5 years ಗ್ಯಾಪ್ ಆಫ್ ಮೈ ಎಜುಕೇಷನ್. ಕೆಲಸ ಮಾಡಿಕೊಂಡು ಬಿಟ್ಟು ಗ್ಯಾಪ್ ಆಗಿ ಮತ್ತೆ ವಾಪಸ್ ಎಜುಕೇಷನಿಗೆ ಬಂದೆ. ಅಲ್ಲಿ ನೋಡಿದ್ರೆ ಸುಮಾರು ಜನ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಅವರು, BCom ಬ್ಯಾಕ್ಗ್ರೌಂಡ್ ಅವರು, MCom ಬ್ಯಾಕ್ಗ್ರೌಂಡ್, ಎವ್ರಿ ಡಿಫ್ರೆಂಟ್ ಆಸ್ಪೆಕ್ಟ್ಸು. ಮತ್ತು ಫ್ಯೂ ಪೀಪಲ್ ವೇರ್ ವೆರಿ ಸೀನಿಯರ್ ಎಕ್ಸಿಕ್ಯೂಟಿವ್ ಇನ್ ಡಿಫ್ರೆಂಟ್ ಕಂಪ್ನೀಸ್, 40-50 years ಆಫ್ ಪೀಪಲ್ ವಿತ್ ಗುಡ್ 20-30 years ಆಫ್ ಎಕ್ಸ್ಪೀರಿಯನ್ಸ್ ಪೀಪಲ್. ದೇ ಆಲ್ ಕೇಮ್ ಇನ್ ಟು ದ ಕಾಲೇಜ್. ಚೆನ್ನಾಗಿ ಫನ್ ಇತ್ತು. 3 ವರ್ಷ ಚೆನ್ನಾಗಿ ಎಂಜಾಯ್ ಮಾಡಿ ಕಲಿತೆ. ಬಿಕಾಸ್ ಐ ಚೂಸನ್ ವೈ ಐ ಎಂಜಾಯ್ಡ್ ದಟ್ ಲರ್ನಿಂಗ್ ಪ್ರೊಸೆಸ್ ಇಸ್ ಐ ಚೂಸನ್ ವಿತ್ ಮೈ ಓನ್ ಡಿಸಿಷನ್, ವಿತ್ ಮೈ ಓನ್ ಪ್ಯಾಷನ್, ವಿದೌಟ್ ಎನಿ ಸ್ಟ್ರೆಸ್. ದಟ್ಸ್ ವೈ ಈವನ್ ದೋ ಐ ವಾಸ್ ವರ್ಕಿಂಗ್ 7 days ಇನ್ ದಟ್ ಇಯರ್, 7 days in a week. ಓಕೆ, 7 days in a week ವರ್ಕ್ ಮಾಡ್ತಾಯಿದ್ದೆ. ಅಂದರೆ ಆಫ್ಟರ್ ಕಂಪ್ನಿ ಆದ ನಂತರ ಕಾಲೇಜಿಗೆ ಹೋಗ್ಬೇಕು, ಅಸೈನ್ಮೆಂಟ್ ಮಾಡಬೇಕು, ಎಕ್ಸಾಮ್ಸ್ ಅಟೆಂಡ್ ಆಗಬೇಕು, ಎವ್ರಿಥಿಂಗ್ ವಿಲ್ ಬಿ ದೇರ್. ಓಕೆ, ಅಲಾಂಗ್ ವಿತ್ ದ್ಯಾಟ್ ವೆಕೇಷನ್ಸ್, ಫ್ರೆಂಡ್ಸ್ ಮ್ಯಾರೇಜಸ್, family functions. Okay, not of social norms we have to follow. So that was a very tight schedule for me. That given me a very good learnings in every aspect. Okay. So typically education ಮುಗಿಸ್ಕೊಂಡು ಜಾಬ್ ಮಾಡಿ ಮತ್ತೆ ಓದೋದು, ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿದ್ಮೇಲೆ ನಿಮ್ಗೆ ಅರ್ಥ ಆಯಿತು ಫಾರ್ಮಲ್ ಎಜುಕೇಷನ್ ಬಹಳ ಮ್ಯಾಟರ್. ವೈ ಇಟ್ ಇಸ್ ಇಂಪಾರ್ಟೆಂಟ್ ಅಂತ ತುಂಬ ಫೈನಾನ್ಸ್. ಎಸ್ ಎಸ್, ಹೌದಾ? ಮೊದಲು ನಾವು ತಿಳ್ಕೊಂಡು ಆಮೇಲೆ ನಾವು ಅದನ್ನು ಎಕ್ಸ್ಪೋನೆನ್ಷಿಯಲ್ ಆಗಿ ನಾವು ಎಕ್ಸ್ಪ್ಲೋರ್ ಮಾಡ್ಬೇಕಂತೇಳಿ. ನಾನು ಈವನ್ ಕಾಲೇಜಲ್ಲಿ ಕಲಿತಿರ್ಬೇಕಾದ್ರೂ ಕೂಡ ಇವನ್ ದೋ ದ 7 days ವಾಸ್ ದೇರ್, ಐ ವಾಸ್ ಬಿಸಿ, ಬಟ್ ಐ ನೆವರ್ ಸ್ಟಾಪ್ಡ್ ಎನಿಥಿಂಗ್ಸ್ ಎಕ್ಸ್ಪ್ಲೋರೇಷನ್. ಅಂದರೆ ನಂದೇನು ಪರ್ಸನಲ್ ಇಂಟ್ರೆಸ್ಟ್ ಇತ್ತು ಅದನ್ನು ನಾನು ಕಂಟಿನ್ಯೂ ಮಾಡಿದೆ. ಮೆನಿ ಥಿಂಗ್ಸ್ ವೇರ್ ರಿಲೆವೆಂಟ್ ಇನ್ ದ ಸ್ಟಡಿ ಆಲ್ಸೋ. MBA ಫೈನಾನ್ಸಲ್ಲಿ ಅವ್ರೇನು ಡೈರೆಕ್ಟಾಗಿ ಎಲ್ಲನೂ ಸ್ಟಾಕ್ ಮಾರ್ಕೆಟಿಗೆ ಸಂಬಂಧಪಟ್ಟಿದೆ ಅಂತ ಹೇಳಲ್ಲ, ಬಟ್ ಇಟ್ ಗಿವ್ಸ್ ಅ ವೆರಿ ಗುಡ್ ಬಿಗ್ ಪಿಕ್ಚರ್ ಅಬೌಟ್ ಎಂಟೈರ್ ವಾಟ್ ಟು ಸೇ ದ ಇಂಡಸ್ಟ್ರಿ. ಓಕೆ, ದ ಇಂಡಸ್ಟ್ರಿ ಲೆವೆಲ್ ಅಲ್ಲಿ ಮತ್ತು ಗೌರ್ಮೆಂಟ್ ಲಾ ಪರ್ಸ್ಪೆಕ್ಟಿವ್, ಪಾಲಿಸಿ ಪರ್ಸ್ಪೆಕ್ಟಿವ್, ಮೆನಿ ಥಿಂಗ್ಸ್ ವೇರ್ ಕಮ್ ಇನ್ ಟು ದ ಪಿಕ್ಚರ್. ಓಕೆ, ಈಗ MBA ಫೈನಾನ್ಸ್ ಅಂದರೆ ಯಾವ್ಯಾವ ಸೆಕ್ಟರ್ಸ್ ಇರುತ್ತೆ ಅದರಲ್ಲಿ? ನೀವು ಕಲ್ತದ್ದು ಏನೇನು ಅಂತೇಳಿ? I took a major finance. Okay, marketing is there, specialization, HR is there. Many people opt for the dual core specialization also. With my own interest, everyone was surprised. Like by coming from the electronics engineering background, why finance only? Why not you take a MBA in operations management? Many people from the engineering perspective, who comes from the engineering background, they opt for a MBA in operations because in the longer term, when they go for the senior position in their office, it will be helpful for them in a full-time job also. Okay. But with my own interest, I took finance. So completely different. ನೀವು ಮಾಡೋ ಕೆಲಸ ಬೇರೆ, ನಿಮ್ಮ ಇಂಟ್ರೆಸ್ಟ್ ಬೇರೆ ಇದೆ. ಹಾಗಂತೇನಿಲ್ಲ, ಐ ಆಮ್ ಇಂಟೆಲಿಜೆಂಟ್ ಎನಫ್ ಟು ಕಂಬೈನ್ ಬೋತ್ ಟುಗೆದರ್. ಓಕೆ, ದ ಟೂಲ್ಸ್ ಆ್ಯಂಡ್ ವಾಟ್ ದ ಟೆಕ್ನಿಕ್ಸ್ ವಿ ಯೂಸ್, ಇಟ್ ವಿಲ್ ಬಿ ಸೇಮ್.
ಸೊ ಪರ್ಸ್ನಲ್ ಫೈನಾನ್ಸ್ಗೆ ಯೂಸ್ ಆಗುತ್ತೆ. ಬಟ್ ಅಗೇನ್ ವಿ ಹ್ಯಾವ್ ಟು ವೆನ್ ಯು ಲುಕ್ ಇನ್ ಟು ದ ಎಕನಾಮಿಕ್ಸ್ ಪರ್ಸ್ಪೆಕ್ಟಿವ್ ಮೆನಿ ಥಿಂಗ್ಸ್ ವಿಲ್ ಕಮ್ ಇನ್ ಟು ಪಿಕ್ಚರ್. ವಿಲ್ ಡಿಸ್ಕಸ್ ದ್ಯಾಟ್. ಸ್ವಲ್ಪ ಸ್ಟಾರ್ಟಪ್ ಮೇಲೆ ಸ್ವಲ್ಪ ನಡುವೆ ಇಂಟ್ರೆಸ್ಟ್ ತೋರಿಸಿದ್ರೆ ಮೇ ಬಿ ಕೋವಿಡ್ ಸಿಚುವೇಶನಲ್ಲಿ ಅನಿಸುತ್ತೆ. Yeah, that was different. Not to start my own. Okay, during that Beyond Bangalore was the key word which has been coined by the government ನೋಡಿ. ಆವಾಗ ಬಿಯಾಂಡ್ ಬೆಂಗಳೂರು ಅಂತ ತುಂಬ ನ್ಯೂಸಲ್ಲಿತ್ತು. ಸೊ ಅದನ್ನು ಸ್ಟಡಿ ಮಾಡಿದಾಗ ನನಗೇನು ಅನಿಸ್ತು ಅಂದರೆ, ಎಸ್ ಡೆಫಿನೆಟ್ಲಿ ಎವ್ರಿ ಟೈರ್ 2 cities ಹ್ಯಾಸ್ ಟು ಗ್ರೋ ಇನ್ ಕರ್ನಾಟಕ. ಲೈಕ್ ಎವ್ರಿ ಸ್ಟೇಟ್ ಇನ್ ಇಂಡಿಯಾ, Maharashtra has 2 states, Bombay and Pune. When it comes to Tamil Nadu, they are Coimbatore and Chennai have very well business opportunities. But when it comes to Karnataka, right, we are highly concentrated inside Bangalore itself. So majority of the companies, either it might be like a hardware manufacturing, OEMs or IT companies, everything is mostly concentrated in Bangalore. So that's why even government wanted that to diversify. The Beyond Bangalore was the keyword which has been taken it seriously. So all the policies have been framed in such a way that they wanted to diversify it now. Though it is started very late, but it is good. ಸೊ ಅದೇ ಟೈಮಲ್ಲಿ ನಾನು ಗುಲ್ಬರ್ಗದಲ್ಲಿ ಎಲ್ಲ ಸ್ಟಾರ್ಟಪ್ ಎಂಟರ್ಪ್ರಿನರ್ಸ್ನು ಕಾಂಟ್ಯಾಕ್ಟ್ ಮಾಡ್ತಿದ್ದೆ. ಲೈಕ್ ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪ್ಲೋರ್ ಲೈಕ್ ಹೌ ದೇ ಆರ್ ಡೂಯಿಂಗ್ ಆ್ಯಂಡ್ ವಾಟ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್ ಫಾರ್ ದೇರ್ ಐಡಿಯಾಸ್, ಹೌ ಇನ್ ದ ಟೈರ್ 2 cities that can be built ಅಂತ. ದಟ್ ಎಕೋಸಿಸ್ಟಮ್ ವಾಸ್ ಸಪೋಸ್ ಟು ಬಿ ಬಿಲ್ಡ್. ದಟ್ ವಾಸ್ ದೇರ್. ಆ್ಯಂಡ್ ಯು ಆರ್ ಆಲ್ಸೋ ನೋ ಫ್ಯೂ ಥಿಂಗ್ಸ್ ಅಲ್ಲ, ಏನೇನಾಯಿತು ಅಲ್ಲಿ ಜರ್ನಿ, ಯಾವ ರೀತಿ HKCCದಲ್ಲಿ ಹೋಗಿ ಮೀಟಿಂಗ್ ಮಾಡ್ತಿದ್ವಿ, ಯಾವ ರೀತಿ ಗೌರ್ಮೆಂಟ್ ಪಾಲಿಸಿ ಮೇಕರ್ಸ್ನ ಅಪ್ರೋಚ್ ಮಾಡಿ ಏನು ಎಕೋಸಿಸ್ಟಮಿಗೆ ಬೇಕಾಗಿತ್ತು ಅಂತ ಅದಕ್ಕೆಲ್ಲ ಫೈಟ್ ಮಾಡ್ತಿದ್ವಿ. And there I showed much interest, and then later DZDF was formed. I'm very much happy for that. ಥ್ಯಾಂಕ್ ಯು. ಈಗ ನೀವು ಗುಲ್ಬರ್ಗದಲ್ಲಿ ಬಂದರೆ, ಈಗ ಒಂದು ನಾನು ಕ್ವಶನ್ ಕೇಳೋದು, ಈಗ ಟೈರ್ 2, ಟೈರ್ 3 ಸಿಟಿ ಸ್ಟಾರ್ಟಪ್ಸ್, ಈಗ ನಾವು ಟೈರ್ 2, ಟೈರ್ 3 ಸಿಟಿ ಸ್ಟಾರ್ಟಪ್ ಅಂತ ಕನ್ಸಿಡರ್ ಆಗ್ತೀವಿ ನಮ್ಮ ಕಲಬುರಗಿ, ಕಲ್ಯಾಣ ಕರ್ನಾಟಕ ಭಾಗ. ಆಮೇಲೆ ಬೆಂಗಳೂರು ಸ್ಟಾರ್ಟಪ್, ಮೆಟ್ರೋ ಸಿಟಿ ಸ್ಟಾರ್ಟಪ್, ಏನು ಗ್ಯಾಪ್ ನೀವು ನೋಡಿದ್ರಿ ಸ್ಟಾರ್ಟಪ್ಸ್ ಅಂತ ಬಂದಾಗ? So the gap is majorly with respect to the mentality of the people. And the people, those who are there in the tier 2 cities, they majority of they wanted to start it in Bangalore itself. Or ಅದಿದೆ, ಯಾಕಂದರೆ ಮಾರ್ಕೆಟ್ ಅಕ್ಸೆಸಿಬಿಲಿಟಿ ಇರುತ್ತೆ, ಮನಿ ದ ಸ್ಕಿಲ್ಸ್ ಅವ್ರಿಗೆ, ಆ ಕಂಪ್ನಿ ಅವ್ರಿಗೆ ಏನೇ ಬೇಕಾದ್ರೂ ರಿಸೋರ್ಸ್ ಚೆನ್ನಾಗಿ ಸಿಗುತ್ತೆ, ಫಂಡಿಂಗ್ ಇರುತ್ತೆ, ಮೆನಿ ಕಾನ್ಸೆಪ್ಟ್ಸ್ ಇದೆ. ಓಕೆ, ನಾಟ್ ಇನ್ ಒನ್ ಏರಿಯಾ. ಎವ್ರಿ ಏರಿಯಾದಲ್ಲಿ ಕಂಪೇರ್ ಮಾಡೋದಕ್ಕೂ ಕೂಡ ಕಾಸ್ಟ್ ಪರ್ಸ್ಪೆಕ್ಟಿವ್ ಒಂದೇ ಟೈರ್ 2 ಸಿಟೀಸ್ನಲ್ಲಿ ಬೆನಿಫಿಟ್ ಅವ್ರಿಗೆ. ಓಕೆ, ದ ಕಂಪ್ನಿ ಕಾಸ್ಟ್ ಆ್ಯಂಡ್ ಮೇಂಟೆನೆನ್ಸ್ ಪರ್ಪಸ್ ಏನಾದರೂ ಇದ್ದರೆ ಅದು ತುಂಬ ಬೆನಿಫಿಟ್ ಇದೆ. ಬೆಂಗಳೂರು ಅಂತ ಕಂಪ್ನಿಯಲ್ಲಿ ಅದು ಕಾಸ್ಟ್, ಆಪ್ರೇಷನಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲನೂ ಕೂಡ ಬೆಂಗಳೂರಲ್ಲಿ ಬೆನಿಫಿಟ್ ಇರುತ್ತೆ. ಅದಕ್ಕೇ ಎಲ್ಲರೂ ಟೈರ್ 1 ಸಿಟೀಸಿಗೆ ಬರಬೇಕು ಅಂತ ಅನ್ಕೋತಾರೆ. ಬಟ್ ಸ್ಟೇಯಿಂಗ್ ವಿತ್ ದ ಫ್ಯಾಮಿಲೀಸ್ ವಿತ್ ಅ ಹೆಲ್ತಿ ಆ್ಯಂಡ್ ಪೀಸ್ ಆಫ್ ಮೈಂಡ್ ಅದು ಬೇಕು ಅಂದರೆ ಟೈರ್ 2 ಸಿಟೀಸ್ನಲ್ಲಿ ಚೆನ್ನಾಗಿರುತ್ತೆ. ಬಿಕಾಸ್ ಐ ಹ್ಯಾವ್ ಲಿವ್ಡ್ ಇನ್ ಹುಬ್ಳಿ ಆಲ್ಸೋ ಫಾರ್ 3 years. ಓಕೆ, engineering I completed in Hubli. So I have seen KLE Technological. Earlier it was a BUB college, now it is called as KLE Technological University. I have seen that startup culture in the college environment itself. Yes, Deshpande Foundation, what they were doing. I was very much interested around me, what is happening. I was always a very curious guy. ಸೊ ಅಲ್ಲಿಂದನೇ ಪವನ್ ಶಿಂದೆ ಅಂತ ಒಂದು ಲ್ಯಾಬಿನ್ ಆ್ಯಪ್ ಇತ್ತು, ಅವ್ರದ್ದೊಂದು ಪ್ರಾಡಕ್ಟು, ಅವ್ರದ್ದೊಂದು ಕಂಪ್ನಿ ಚೆನ್ನಾಗೇ ಮಾಡಿದ್ರು ಅವರು. ಅಲ್ಲಿ ಇದ್ಕೊಂಡೆ ಕಾಲೇಜ್ ಗ್ರೌಂಡಲ್ಲಿ ಏನು ಮಾಡಿದ್ರು ಅಂದರೆ, ಏಂಜಲ್ ಫಂಡಿಂದ ಸೀರೀಸ್ ಫಂಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು, ಅಲ್ಲಿಂದ ವೆಂಚರ್ ಕ್ಯಾಪಿಟಲಿಸ್ಟ್ ಅಪ್ರೋಚ್ ಆಗಿ ಫಂಡಿಂಗ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು, ಆಮೇಲೆ ಬೈಜೂಸಿಗೆ ಸೆಲ್ ಮಾಡಿದ್ರು ಅವರು ರೀಸೆಂಟಾಗಿ ಕರೋನಾ ಟೈಮಲ್ಲಿ. ದಟ್ ವಾಸ್ ಎ ವೆರಿ ಗುಡ್ ಡಿಸಿಷನ್ ದೇ ಟುಕ್ ಇಟ್, ಬಿಕಾಸ್ ಸ್ಟಾರ್ಟಪ್ಗಳು ಸರ್ವೈವ್ ಆಗೋದು ತುಂಬ ಡಿಫಿಕಲ್ಟ್ ಇತ್ತು. ಎಜುಟೆಕ್ ಕಂಪ್ನಿಯಲ್ಲಿ ಬೈಜೂಸ್ ಅವರೊಂದು ನಿಮ್ಗೆ ಏನು ಮಾಡಿದ್ರು ಅನ್ನೋದು ಗೊತ್ತಿದೆ ಆ್ಯಕ್ಚುಲಿ. ಒಳ್ಳೇದೊಂದು ದೊಡ್ಡ ನ್ಯೂಸ್ ಹಬ್ಸ್ ಇದ್ದರು ಬೈಜೂಸ್ ಅವರು, ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ. ದೇ ಸ್ಟಾರ್ಟೆಡ್ ಅಕ್ವೈರಿಂಗ್ ಆಲ್ ದ ಸ್ಮಾಲ್ ಎಜುಟೆಕ್ ಕಂಪ್ನೀಸ್. ಡ್ಯೂರಿಂಗ್ ದಟ್ ಟೈಮ್ ದೀಸ್ ಪೀಪಲ್, ಮೈ ಸೀನಿಯರ್ ಪವನ್ ಶಿಂದೆ, ಸೊ he was also, I think, they sold the company, I think. Similarly, like apart from that, Hubli and Belagav, they have a good culture. Now it is growing in Kalburgi cluster also. Mysore is anyhow very much near to the Bangalore. Nobody wanted to tell more about that Mysore, what's happening over there. Already the big firms are also there, like L&T and Infosys. And everyone, like those who are very well settled in Bangalore, they immediately look the second opportunity when you say the tier 2 city as Mysore. Okay, but when it comes to Davangere, yeah, it is again Davangere, Shivamogga, Hubli, Dharwad, Belagavi, and then Gulbarga. The government has to say, they are also looking, I think KDM is there, and they are all looking into the matters. ಓಕೆ,
ಈಗ ಒಂದು ಕಂಪನಿ, ಒಂದು ಸ್ಟಾರ್ಟಪ್ ಕಂಪನಿ ಅಂದರೆ ಎಷ್ಟು ಇಂಪಾರ್ಟೆಂಟ್, ಏಂಜಲ್ ಇನ್ವೆಸ್ಟ್ಮೆಂಟು, ವಿ ಸಿ ಫಂಡಿಂಗ್ ಹೆಂಗೆ ಡಿಫರ್ ಮಾಡ್ತಾರೆ, ಇದು ಹೌ ಎಕ್ಸಾಕ್ಟ್ಲಿ ಇಟ್ ವರ್ಕ್ಸ್? ನಿಮಗೆ ಗೊತ್ತಿದ್ದಂಗಿದೆ ಆ್ಯಕ್ಚುಲಿ ಕೆಲವೊಂದು ಕಾನ್ಸೆಪ್ಟ್ಸ್ಗಳು ಆಲ್ರೆಡಿ. ಏಂಜಲ್ ಇನ್ವೆಸ್ಟ್ಮೆಂಟ್, ಅಗೇನ್ ದ ರೂಲ್ಸ್ ಆರ್ ಗೆಟಿಂಗ್ ಚೇಂಜ್ಡ್ ಡೇ ಬೈ ಡೇ. ಓಕೆ, ವಾಟ್ ವಾಸ್ ದೇರ್ ದ ಡೆಫಿನೇಷನ್ ಆಫ್ ಏಂಜಲ್ ಇನ್ವೆಸ್ಟ್ಮೆಂಟ್ ಫ್ಯೂ ಇಯರ್ಸ್ ಬ್ಯಾಕ್ ಇಸ್ ನಾಟ್ ದ ಸೇಮ್ ಟುಡೇ. Okay, and SEBI, when it comes to the investment market, I will tell the regulatory market boards like Security Exchange Board of India is very much important. Whatever the rules and regulations they make, everyone has to abide by that. Okay, ಅಲ್ಲಿ ಬಂದಾಗ ಮೆನಿ ಪೀಪಲ್ಸಿಗೆ ಇರುತ್ತೆ ಏಂಜಲ್ ಇನ್ವೆಸ್ಟರ್ಸಿಂದ ಫಂಡ್ ರೇಸ್ ಮಾಡಬೇಕು ಅಂತ ಸ್ಟಾರ್ಟಪ್ ಫೌಂಡರ್ಸ್ಗೆ, ಬಟ್ ಇಟ್ಸ್ ನಾಟ್ ಸೋ ಈಸಿ. ವೈ? ಬಿಕಾಸ್ ಹ್ಯಾವಿಂಗ್ ದ ಕಂಪ್ನಿ ಡೂಯಿಂಗ್ ದ ಗುಡ್ ಬಿಸ್ನೆಸ್ ಈಸ್ ಫೈನ್. At the same time, when we look into the investor perspective, there has to be that availability of the investors. ಯಾರು ಇನ್ವೆಸ್ಟರ್ ಅನ್ನೋ ತಿಳ್ಕೊಬೇಕಾಗತ್ತೆ. ಐ ಹ್ಯಾವ್ ಎ ಮನಿ, ಐ ಆಮ್ ಎನ್ ಇನ್ವೆಸ್ಟರ್. ಆ ಇನ್ವೆಸ್ಟ್ಮೆಂಟ್ ಮೈಂಡ್ಸೆಟ್ ಇರಬೇಕು, ಕರೆಕ್ಟ್. ಬಟ್ ಆ ಇನ್ವೆಸ್ಟ್ಮೆಂಟಿಗೆ ಗ್ಯಾರಂಟಿ ಬೇಕಲ್ಲ. ಮತ್ತು ನಾನು ಮಾಡಿರೋ ಇನ್ವೆಸ್ಟ್ಮೆಂಟಿಗೆ ಸೇಫ್ ಆಗಿ ಇರಬೇಕು, ಅದು ಸೇಫ್ ಝೋನಲ್ಲಿ ಇರಬೇಕು. ಬರೀ ಇಕ್ವಿಟಿ ಒಂದು ತೊಗೊಂಡ್ರೆ ಸಾಕಾಗಲ್ಲ. ಏನೋ ಒಂದು ಮಿಸ್ಕಂಡಕ್ಟ್ ಆಯಿತು ಅಂದರೆ, if something happens, there has to be someone who has to safeguard both the parties, the investor and investee both, or the person who is seeking for the investment and the person who is investing. Both the party has to be safeguarded. So during this matter, the government comes into the picture. The transaction has to be happened in a legal manner and ethically. ಅವರಿಬ್ಬರಿಗೂ ಬಿಟ್ಟಿದ್ದು ಯಾವ ರೀತಿ ಇನ್ವಾಲ್ವ್ ಆಗ್ತಾರೆ ಅಂತ. ಅದಕ್ಕೆ ಇಲ್ಲಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಬರುತ್ತೆ. ಏಂಜಲ್ ಇನ್ವೆಸ್ಟ್ಮೆಂಟಿಂದು ಮುಂಚೆ ಅಷ್ಟೊಂದು ರೆಗ್ಯುಲೇಷನ್ಸ್ ಸ್ಟ್ರಿಕ್ಟ್ ಇರಲಿಲ್ಲ, ಬಟ್ ನಾವು ದೇ ಹ್ಯಾವ್ ಡಿಫೈನ್ಡ್ ಇಟ್ ಸ್ಟ್ರಿಕ್ಟರ್ ರೂಲ್ಸ್. ಆ್ಯಂಡ್ ಆಲ್ಸೋ ನಾವು ಏಂಜಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ವೆಂಚರ್ ಕ್ಯಾಪಿಟಲಿಸ್ಟ್ ಹ್ಯಾವ್ ಬಿನ್ ಫಾರ್ಮ್ಡ್ ಇನ್ ದ ಪಾರ್ಟ್ ಆಫ್, ದೇ ಆರ್ ಕಾಲಿಂಗ್ ಇಟ್ ಆಸ್ ಎ AIF, ಅಲ್ಟರ್ನೇಟ್ ಇನ್ವೆಸ್ಟ್ಮೆಂಟಿವ್ ಫಂಡ್ಸ್ ಅಂತ. ಆಸ್ ಪರ್ ದ ರೆಗ್ಯುಲೇಷನ್ಸ್ 2012 ಆ್ಯಕ್ಟ್, ಏಂಜಲ್ ಇನ್ವೆಸ್ಟ್ಮೆಂಟು ಮತ್ತು ವೆಂಚರ್ ಕ್ಯಾಪಿಟಲ್ ಫಂಡನ್ನು ದೇ ಆರ್ ಸೀಯಿಂಗ್ ಇಟ್ ಟುಗೆದರ್. ಓಕೆ, ಬಿಕಾಸ್ ದ ಪರ್ಪಸ್ ಇಸ್ ಸೇಮ್. ಬೋತ್ ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ ಸ್ಟಾರ್ಟಪ್ಸ್ ಆ್ಯಂಡ್ ದಟ್ ಟು ಅರ್ಲಿ ಸ್ಟೇಜ್ ಸ್ಟಾರ್ಟಪ್ಸ್. ಬಟ್ ಅಟ್ ದ ಸೇಮ್ ಟೈಮ್ ಗೌರ್ಮೆಂಟ್ ವಾಂಟ್ಸ್ ಟು, ದೇ ಡೋಂಟ್ ಸಜೆಸ್ಟ್ ವೆರಿ ಸ್ಮಾಲ್ ಇನ್ವೆಸ್ಟರ್ಸ್ ಟು ಡೈರೆಕ್ಟ್ಲಿ ಇನ್ವೆಸ್ಟ್ ಇನ್ ಸ್ಟಾರ್ಟಪ್ಸ್, ಬಿಕಾಸ್ ದುಡ್ಡು ಕಳ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ. ವೆರಿ ಸ್ಮಾಲ್ ಇನ್ವೆಸ್ಟರ್ ಅಂದರೆ, ವೆರಿ ಸ್ಮಾಲ್ ಇನ್ವೆಸ್ಟರ್ಸ್ ಅಂದರೆ ಟಿಕೆಟ್ ಸೈಜ್ ಮೈಟ್ ಬಿ ಲೈಕ್, ಪೀಪಲ್ ಆರ್ ವೆರಿ ಎಟ್ ಅರ್ಲಿ ಏಜ್. They have just now assume that started earning some 50,000-60,000 rupees per month or whatever it may be. ಬಟ್ ಅವ್ರಿಗೇನೋ ಒಂದು ಕೆಪಾಸಿಟಿ ಇರುತ್ತೆ. ಅವರೆಲ್ಲ ಏನು ತಿಳ್ಕೊಂಡ್ಬಿಡ್ತಾ ಇದ್ದಾರೆ ಅಂದರೆ, ಐ ಕ್ಯಾನ್ ಆಲ್ಸೋ ಬಿ ಆನ್ ಏಂಜಲ್ ಇನ್ವೆಸ್ಟರ್, ಲೆಟ್ಸ್ ಗೋ ಆ್ಯಂಡ್ ಇನ್ವೆಸ್ಟ್ ದಿಸ್ 25,000 ಇನ್ ಅ ಸ್ಟಾರ್ಟಪ್. ಯಾಕೆ ಇದು ಸ್ಟಾರ್ಟಪಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬರ್ತಾರೆ ಅಂದರೆ, ಫಸ್ಟ್ ದೇ ಲುಕ್ ಇನ್ ಟು ಆಲ್ ದ ಟ್ರೆಡಿಷನಲ್ ವೇ ಆಫ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟೀಸ್. ದೇ ಸ್ಟಾರ್ಟೆಡ್ ಫ್ರಮ್ FD ಆರ್ ಮ್ಯೂಚುವಲ್ ಫಂಡ್ ಆರ್ ಸ್ಟಾಕ್ ಮಾರ್ಕೆಟ್, ಆರ್ ದೆನ್ ದೇ ಗೋ ಫಾರ್ IPO. IPOನಲ್ಲಿ ಏನು ಸಿಗಲ್ಲ ಅವರಿಗೆ. You know, very competitive market in IPO. Because of during a corona, one best thing happened to India is all the youngsters came into stock market. Okay. Now there is to do a stock market investment in a proper way, they need a lot of research time and formal education, as we said. If not formal education, at least the investment time period, the analysis time they need to put so much of effort. So easy way ಹುಡುಕ್ತಾನೆ ಮನುಷ್ಯ ಅವಾಗ. Then they start going for IPO. IPO is a kind of luck basis. IPOನಲ್ಲಿ ಪ್ರೀ ಲಿಸ್ಟಿಂಗ್ ಇದ್ದರೆ, the process is like that only. Okay, when there is someone company is coming like with 1,000 crore rupees IPO, the bidding, if the company is little bit of good, then the bidding comes in terms of 20,000 crore or 30,000 crore. ಅವಾಗ ಅವರಿಗೆಲ್ಲನೂ ಶೇರ್ಸ್ ಕೊಡೋಕ್ಕಾಗಲ್ಲ. There is a process. Okay, the IPO DHRP process is there. That red herring prospectus document will be there, more than 1,000 pages. Nobody, investors will never able to see and read that entire document. ಓಕೆ, ಡಾಕ್ಯುಮೆಂಟ್ ಅಲ್ಲಿ ಏನಾದರೂ ಇರುತ್ತಾ? ಕಂಪ್ಲೀಟ್ ಇರುತ್ತೆ. ಯಾವುದೇ ಒಂದು ಕೀ ಹೈಲೈಟ್ಸ್, ಯಾರಾದರೂ ಇನ್ವೆಸ್ಟ್ ಮಾಡಬೇಕಂದ್ರೆ ಇದು ಒಂಥರ ಮಾಸ್ಟರ್ ಕ್ಲಾಸ್ ತರ ಅಂತ ಅನ್ಕೊಂತೀನಿ. Okay, before investing in any of the IPO, you try to read the complete red herring prospectus document of that IPO process. It will be more than nearly 700 to 1,000 pages document. If you, 1,000 pages. Yes. If you are able to grab at least a minimum some 4 to 5 highlights, then you can go for that. Okay. ಇಂಟೆನ್ಷನ್ ಅದಲ್ಲ, ನಾನು ಹೆದರ್ಸೋದಲ್ಲ. ಓದ್ತಾರೆ ಅನ್ಸುತ್ತೆ ಎಲ್ಲರೂ. ಮೈಟ್ ಬಿ ಆರ್ ಮೆ ನಾಟ್ ಬಿ, ಐ ಡೋಂಟ್ ನೋ. ಬಟ್ ನಾನು ಕಂಪ್ನಿಯಲ್ಲಿ ಕೇಳಿದಾಗೆಲ್ಲ ಎಲ್ಲರೂ ಕೂಡ ನಾನು IPO ಹಾಕಿದೆ, ಈ IPO ಅಪ್ಲೈ ಮಾಡಿದೆ, ಅದು ಸಿಕ್ತು, ಇದು 100% ಆಯಿತು ಅಂತ ಹೇಳ್ತಾರೆ ಪ್ರಾಫಿಟ್. ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಯು, ಪೀಪಲ್ ವಾಟ್ ದೇ ಆರ್ ಡೂಯಿಂಗ್ ಈಸ್ and trying is completely on luck basis. Okay. So
The process is there. When the demand is huge, government cannot do, and there is some certain process. Government will follow. Okay. Once it allots, people, those who looks for a short-term investment opportunity, they immediately book the listing gain profit and they come exit. Okay. The second opportunity is high net worth investors. If you are applying for more than 2 lakh, then you have to apply in a HNI quota. Till your luck is not good, company is good, IPO, whichever is coming, and you have done all your analysis. Just imagine that you have understood very well everything, then also you applied, you didn't get the IPO. What happens? As usual, human being, we all have the greed. Everyone wants to make the money. Then they look into the other opportunities. How can I purchase the stocks of the same company before it coming into the IPO? Then the people go for a grey market. Okay. What is that grey market? Okay. Before coming into the IPO, in a stock market, what happens is, we call it as a private equity. In the grey market, what happens is, the sell and buyer of the private equity will takes place. Okay. ಸೊ ಅಲ್ಲೇನಾಗುತ್ತೆ ಅಂದರೆ, ಸ್ಟಾಕ್ ಮಾರ್ಕೆಟಲ್ಲಿ ಇಲ್ಲದೇ ಇರೋ ಸ್ಟಾಕ್ಗಳೆಲ್ಲ ಇನ್ನೂ ತುಂಬ ಅರ್ಲಿ ಸ್ಟೇಜಲ್ಲಿ ಇರೋದು, ಆಕ್ಸೆಸಿಬಿಲಿಟಿ ಅಲ್ಲಿರುತ್ತೆ. ದಟ್ ಈಸ್ ಅಗೇನ್ ಅ ವೆರಿ ಬಿಗ್ ಗೇಮ್ ಆಫ್ ದ ಹೈ ನೆಟ್ವರ್ತ್ ಇನ್ವೆಸ್ಟರ್ಸ್ ಆರ್ ಬಿಗ್ ಬುಲ್ಸ್. ಓಕೆ. ಓಕೆ. ಇವಾಗಿನ ಟ್ರೆಂಡ್ ಪ್ರಕಾರ ಜಂಜಿ ಪೀಪಲ್ don't have much knowledge about all the things, how the IPO market works exactly, or the grey market, or the stock market, everything. They see any like a podcast or a YouTube influencer or some of the good websites, start investing in everything without understanding any documents or who is the concerned person for that. Might be data accessibility is there now, we cannot blame anyone. Okay, the information is circulating everyone in a very high speed. In case of ChatGPT, if they ask any one question also, they get the answers. ಅದನ್ನು ಏನು ಹೇಳೋಕ್ಕಾಗಲ್ಲ. ಈಗ ಫಾರ್ಮಲ್ ಎಜುಕೇಷನ್ ಸಿಸ್ಟಮೇ ತುಂಬ ಸ್ಪೀಡಾಗಿ ಹೋಗ್ತಾ ಇದೆ. ಎವ್ರಿ ಒನ್ ವಾಂಟೆಡ್ ಟು ಗೆಟ್ ದ ವೆರಿ ಸ್ಮಾಲ್ ಪೀಸ್ ಆಫ್ ಇನ್ಫಾರ್ಮೇಷನ್ ವೆನ್ ಎವರ್ ದೇ ರಿಕ್ವೈರ್ಡ್. ದೇ ಡೋಂಟ್ ಹ್ಯಾವ್ ದಟ್ ಮಚ್ ಪೇಷನ್ಸ್ ಟು ಪ್ರೊಸೆಸ್ ದಟ್ 1000 pages ಆಫ್ ಡಾಕ್ಯುಮೆಂಟ್ಸ್, ರೈಟ್? ಅವ್ರಿಗೇನು ಬೇಕೋ ಅದು ನೋಡ್ಕೊತಾರೆ, ಮಾಡ್ತಾರೆ. ಸಿಗದೇ ಇದ್ದಾಗ ಹತಾಶರಾಗಿರ್ತಾರೆ. ಮತ್ತೊಂದು ಹುಡುಕುತ್ತೆ ಮನುಷ್ಯ ಅವಾಗ, ಎಲ್ಲೋಗಿ ಇನ್ವೆಸ್ಟ್ಮೆಂಟ್ ಮಾಡಲಿ, ಮತ್ತೊಂದು ಕಡೆ ಏನಾದರೂ ಒಳ್ಳೆ ರಿಟರ್ನ್ಸ್ ಬರುತ್ತೆ ಅಂತ. ಲಾಟ್ ಆಫ್ ಕಾನ್ಸಿಕ್ವೆನ್ಸಸ್. ಈಗ ನಡುವೆ ಕ್ರಿಪ್ಟೋ ಕರೆನ್ಸಿನೂ ಭಾಳ ಹವಾ ಆಗಿತ್ತು. ಅದು ಜಸ್ಟ್ ಒಂದು ಬ್ರೀಫ್. ಓಕೆ. ಕ್ರಿಪ್ಟೋ ಕರೆನ್ಸಿ ನಾನು ಯಾವತ್ತೂ ಮಾಡಿಲ್ಲ. ವೈ? ಬಿಕಾಸ್ ಐ ಆಲ್ವೇಸ್ ಗೋ ಬೈ SEBI ಆ್ಯಂಡ್ RBI ಗೈಡ್ಲೈನ್ಸ್. ಓಕೆ. ಡೆಫಿನೆಟ್ಲಿ ಗೌರ್ಮೆಂಟ್ ಈಸ್ ಇನ್ ಸಚ್ ಎ ಸ್ಟೇಟ್ ನೌ ದ್ಯಾಟ್ ದೇ ಕೆನಾಟ್ ರಿಸ್ಟ್ರಿಕ್ಟ್ ಕಂಪ್ಲೀಟ್ಲಿ ಆಲ್ಸೋ, ದೇ ಕೆನಾಟ್ ಡೂ ಇಟ್ ರೆಗ್ಯುಲರೈಸ್ ಆಲ್ಸೋ. What they wanted is, they are now giving the freedom. If you people want, you do it. Because everyone wants the freedom. And ಕೊಡಲಿಲ್ಲ ಅಂದರೆ ಅದೇನಾಗುತ್ತೆ, they start opposing the government itself. So government wanted to be in a safe zone. Crypto is not so much popular in India, but nowadays everyone has the access. They are learning it from the online. Government ಏನು ಹೇಳುತ್ತೆ, government is straight forward putting a 30% tax on the crypto assets. And they commonly call it as a VDA, virtual digital asset. Okay, as per the taxation purpose. VDA ಅಂದರೆ ಯಾವುದೇ ಕ್ರಿಪ್ಟೋ ಕರೆನ್ಸಿ ನೀವು ಬೈ ಮಾಡಿ ಸೆಲ್ ಮಾಡಿ, ಆ್ಯಸ್ ಯೂಶುವಲ್ ಆನ್ ದ ಸ್ಟೇಟ್ ಫಾರ್ವರ್ಡ್ ಆನ್ ಅ ಪ್ರಾಫಿಟ್ 30% ಟ್ಯಾಕ್ಸ್ ದೇ ಆರ್ ಇಂಪ್ಲಿಕೇಟಿಂಗ್ ಇಟ್. ವೆನ್ ಗೌರ್ಮೆಂಟ್ ವಿಲ್ ಇಂಪ್ಲಿಕೇಟ್ ಅ ಲಾಟ್ ಆಫ್ ಟ್ಯಾಕ್ಸಸ್ ಆನ್ ದ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್, whichever is safe, whichever is required for the low level common man, they tax it little bit less. Even though that is also high now, 20% is there on the short term security capital gain taxes. But when it comes to crypto, right, government is putting 30%. Why? They wanted to protect small scale investors. Okay. ಯಾರ ಹತ್ರ ದುಡ್ಡು ಕಡಿಮೆ ಇದೆ, ಮೊದಲು ನೀವು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ. ಸೇಫ್ ಅಸೆಟ್ ಏನು ಹಳೆ ಕಾಲದ ಟ್ರೆಡಿಷ್ನಲ್ ಮೆಥಡ್ ಇದ್ದಾವೆ, FDಯಿಂದ ಹಿಡ್ಕೊಂಡು ಮ್ಯೂಚುವಲ್ ಫಂಡಲ್ಲಿ ಮೊದಲು ಅದನ್ನು ಮಾಡಿ, ಅದನ್ನೂ ಆದ ನಂತರ ಇಫ್ ಯು ಗೇನ್ ಸಫಿಷಿಯೆಂಟ್ ನಾಲೆಜ್, ದೆನ್ ಗೋ ಫಾರ್ ಕೈಂಡ್ ಆಫ್ ಕ್ರಿಪ್ಟೋ ಆರ್ ವಾಟ್ ಎವರ್ ಯು ವಾಂಟ್, ಆರ್ ರಿಯಲ್ ಎಸ್ಟೇಟ್. So whenever government cannot directly restrict the people, they come up with the tax laws. And it's a kind of gambling also. Okay. Even gambling is legally allowed in few areas, legally not allowed in few areas. You might have heard casino and are there. 60 to 70% many huge tax is there, but still people do. Wherever the people voluntarily wanted to do some unwanted things, then they give the freedom, take the tax, even they are getting the benefit. Loss is yours, they are directly telling. Nobody is taking your loss, only everyone keep their eyes on your profit
100% loss is yours. Government is not giving you back anything on that. But if you make a profit, you have to pay 30% tax. That's why, as an investor, everyone needs to be aware about that. Policy perspective, very much clear. ಓಕೆ ಒನ್ ಥಿಂಗ್ ಏನು ಕ್ಲಿಯರ್ ಹೇಳ್ತಿದ್ದಾರೆ ಅಂತಂದರೆ ಇಫ್ ಯು ಆರ್ ಇನ್ವೆಸ್ಟಿಂಗ್ ಇನ್ ಎನಿ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಇವನ್ ಇನ್ ಕ್ರಿಪ್ಟೋ ಎನಿ ಇನ್ವೆಸ್ಟ್ಮೆಂಟ್ ಮೊದಲು ಅದನ್ನು ಸ್ಟಡಿ ಮಾಡಿ ಒಬ್ಬ ಅಡ್ವೈಸರ್ ಆರ್ ಕನ್ಸಲ್ಟೆಂಟ್ ಲೈಕ್ ಯು ನಿಮ್ಮ ಕಡೆಯಿಂದ ಪ್ರಾಪರಾಗಿ ಇನ್ಪುಟ್ಸ್ ತೊಗೊಂಡು ದೆನ್ ದೇ ಗೋ ಫಾರ್ ಇಟ್ ಅಂತ ಹೇಳ್ತಿದ್ದಾರೆ. Also, like anyone, they don't need to contact anyone also. Just patiently need to research a lot. Okay. ಆ ಪೇಷನ್ಸ್ ತುಂಬ ಕಡಿಮೆ ಆಗ್ತಾ ಇದೆ ಈ ಜನರಿಗೆ. Okay, nobody wanted to go again back to the formal education also. That is also difficult. Okay, going back to once ಯಾವುದೋ ಒಂದು ಜಾಬ್ ಪೊಸಿಷನಲ್ಲಿ ಇರ್ತಾರೆ, ಫಾರ್ಮಲ್ ಎಜುಕೇಷನ್ ಮತ್ತೆ ಬಿಟ್ಬಿಟ್ಟು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಸ್ಕರನೇ ಕಲ್ಕೊಂಡು ಬರೋದು ಅನ್ನೋದು ಟಫ್ ಆಗುತ್ತೆ. ನಾಟ್ ಎವ್ರಿ ಒನ್ ಕ್ಯಾನ್ ಅಫೋರ್ಡ್ ದ್ಯಾಟ್ ಆಲ್ಸೋ. ಬಟ್ ಹ್ಯಾವಿಂಗ್ ಎ ಪೇಷನ್ಸ್ ಆ್ಯಂಡ್ ಸ್ಟಡಿ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ಈವನ್ ಎಲ್ಲರೂ ಓದಿದ್ರು ಕೂಡ ಬೇಗ ಅರ್ಥ ಆಗೋದಂತಾಗಲ್ಲ. ದಟ್ ಇಟ್ ಸೆಲ್ಫ್ ಈಸ್ ಎ ಫುಲ್ ಟೈಮ್ ಜಾಬ್ ಅಲ್ಲ. ಓಕೆ, ಈಗ ಯಾರಾದರೂ ಏಂಜಲ್ ಇನ್ವೆಸ್ಟರ್ ಆಗಬೇಕಂತಂದರೆ ಏನು ಪ್ರೊಸೆಸ್ ಅದು? ಯಾವುದೋ ಒಂದು ಸ್ಟಾರ್ಟಪ್ ಕಂಪನಿಗೆ ನಾನು ಏಂಜಲ್ ಇನ್ವೆಸ್ಟ್ಮೆಂಟ್ ಆಗ್ತೀನಿ ಅಂತಂದರೆ? See, now government is telling like angel investment is kind of, they are considering it as a QIB, qualified institutional buyers. They are giving a lot of different opportunities for an angel investor to invest. But at the same time, to become an angel investor, at least the minimum capability of their net worth should be of 25 lakh. Okay. If someone is, SEBI is defining this rule, okay. And to become an angel investor firm, at least minimum 2 crore they have to pool the fund. I don't know exactly the amount, how much is capped on an individual investor to pool the fund. As in, if they wanted to get a license from the SEBI and to consider themselves in AIF funds, they are clubbing it together, angel investor and venture capitalist. They are not differing it much, but both the things. ಇಂಡಿವಿಜುವಲ್ ಏಂಜಲ್ ಇನ್ವೆಸ್ಟರ್ ಒಬ್ಬನೇ ಇರ್ಬೇಕು. ಆ್ಯಕ್ಚುಲಿ ಇಂಡಿವಿಜುವಲ್ ಪರ್ಸನ್ ಆದ್ರೂ ಕೂಡ ಹಿ ಹ್ಯಾಸ್ ಟು ಶೋ ದ 2 crore rupees. ಓಕೆ, ಬಟ್ ವೆನ್ ದೇ ಟ್ರೈ ಟು ಪೂಲ್ ದ ಫಂಡ್, ದೆನ್ ಇಟ್ಸ್ ಅಗೇನ್ ದೇ ಹ್ಯಾವ್ ಟು ಇನ್ಕಾರ್ಪೊರೇಟ್ ಎ ಬಾಡಿ ಆಫ್ ಕಾರ್ಪೊರೇಟ್ ಪೀಪಲ್ ಆ್ಯಂಡ್ ದೆನ್ ಎವ್ರಿ ಒನ್ ಹ್ಯಾಸ್ ಟು ಗುಡ್ ಎಕ್ಸ್ಪೀರಿಯನ್ಸ್. ಆ ಸರ್ಟಿಫಿಕೇಷನ್ಸ್ ತೊಗೊಳಕ್ಕೆ ತುಂಬ ಲೆಂದಿ ಪ್ರೊಸೆಸ್ ಇದೆ ಲೀಗಲಾಗಿ ಮಾಡಬೇಕಂದ್ರೆ. ದ ಪೀಪಲ್ ಡಸ್ ಇಟ್, ಎವ್ರಿ ಒನ್ ಕಾಲ್ ದೆಮ್ಸೆಲ್ಸ್, ಫ್ಯೂ ಪೀಪಲ್ ಇನ್ ದ ಮಾರ್ಕೆಟ್ ಆಸ್ ಅನ್ ಏಂಜಲ್ ಇನ್ವೆಸ್ಟರ್. ಹೌ ದೇ ಆರ್ ಡೂಯಿಂಗ್ ಈಸ್ ಜಸ್ಟ್ ಕಂಬೈನ್ಡ್ ಕ್ಲಬ್ ಸಮ್ 5-10 people ಆಫ್ ಗುಡ್ ಫ್ರೆಂಡ್ಸ್, make a beautiful website, then make good meetings in the CCD and call themselves as an angel investor. But that's not the real situation. Okay. So angel investor, directly they have to put the money from their own pocket. Okay, which is their own hard-earned money with their own risk. Venture capitalist, they diversify the risk. They pool the fund. At least in terms of 10 crore minimal, they will pool the fund and then they do the proper study and investment. ಮಂಜು, ಈಗ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತಂದರೆ ಏನು ಇಂಪಾರ್ಟೆಂಟ್ ಥಿಂಗ್ಸ್ನ ನಾವು ನೋಡ್ಕೋಬೇಕು, ಹೆಂಗೆ ಸೇಫ್ ಗಾರ್ಡ್ ಮಾಡ್ಬೇಕು ನಾವು ಅಂತೇಳಿ? ಮ್ಯೂಚುವಲ್ ಫಂಡಲ್ಲಿ ಯಾವುದೇ ನೀವು ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೂ ಅದರದ್ದು ರಿಸ್ಕ್ ಪ್ರೊಫೈಲ್ ನೋಡಬೇಕು. ಪ್ರತಿಯೊಂದು ಸ್ಕೀಮ್ಗಳಿಗೂ ಕೂಡ ಅದು ಒಂಥರ ಮ್ಯೂಚುವಲ್ ಫಂಡ್ ಸೆಲ್ಲರ್ಸಿಗೆ ಅದೊಂದು ಪ್ರಾಡಕ್ಟ್ ಇದ್ದಂಗೆ. ಆ ಪ್ರತಿಯೊಂದು ಸ್ಕೀಮ್ಗೂ ಕೂಡ ಒಂದೊಂದು ರೇಟಿಂಗ್ ಕೊಟ್ಟಿರ್ತಾರೆ. ದೆರ್ ಆರ್ ಸರ್ಟನ್ ಏಜೆನ್ಸೀಸ್ ಇನ್ ಇಂಡಿಯಾ ಟು ಗಿವ್ ದ ರೇಟಿಂಗ್ ಫಾರ್ ಈಚ್ ಆ್ಯಂಡ್ ಇಂಡಿವಿಜುವಲ್ ಸ್ಕೀಮ್ಸ್. ಏನಪ್ಪ ಅಂದರೆ ಕ್ರಿಸಿಲ್ ಇದೆ, ICRA ಅಂತ ಇದೆ, ಇನ್ನು ಈ ಥರದ ಹಲವಾರು ಏಜೆನ್ಸೀಸ್ಗಳಿದ್ದಾವೆ. ದೇ ವಿಲ್ ಅಸೈನ್ ರೇಟಿಂಗ್ ಸಮಥಿಂಗ್ ಲೈಕ್ AAA, BBB, ಅಂದರೆ ಹೈಯೆಸ್ಟ್ ಕ್ರೆಡಿಟ್ ಡಿಪೆಂಡಿಂಗ್ ಬೇಸ್ಡ್ ಆನ್ ದೇರ್ ಕ್ರೆಡಿಟ್ ವರ್ತಿನೆಸ್. ಪ್ರತಿಯೊಂದು ಪ್ರಾಡಕ್ಟಿಗೂ ಕೂಡ ಆ ರೀತಿ ಒಂದು ಗುಡ್ ರೇಟಿಂಗ್ಸ್, ಬ್ಯಾಡ್ ರೇಟಿಂಗ್ಸ್ ಅಂತ ಇರುತ್ತೆ. ಸೊ ಆ ರೀತಿ ರೇಟಿಂಗ್ಸನ್ನು ನೋಡಿಕೊಂಡೇ ಇನ್ವೆಸ್ಟ್ಮೆಂಟ್ ಮಾಡೋದು ಭಾಳ ಬೆಟರ್ ಆ್ಯಕ್ಚುಲಿ. ಓಕೆ. ಆಮೇಲೆ ಈಗ ಫ್ರ್ಯಾಕ್ಷನಲ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ, ಏನು ಎಕ್ಸಾಕ್ಟ್ಲಿ ಅದು? Fractional investment, it is a booming concept actually in India, but it is not that much popular as of now still. It is already there in foreign countries. Okay, ಈಗ ಫಾರ್ ಎಕ್ಸಾಂಪಲ್ ಫ್ರ್ಯಾಕ್ಷನಲ್ ಇನ್ವೆಸ್ಟ್ಮೆಂಟ್ ಅಂದರೆ ಏನು ಅಂದರೆ, ಇಫ್ ದರ್ ಇಸ್ ಅ ಸ್ಟಾಕ್ ಐ ವಾಂಟ್ ಟು ಪರ್ಚೇಸ್ ವಿಚ್ ಈಸ್ ಆಫ್ 1000 rupees, ಬಟ್ ಐ ಡೋಂಟ್ ಹ್ಯಾವ್ 1000 rupees ಇನ್ ಮೈ ಪಾಕೆಟ್. ಅವಾಗ ನಾನು 100 rupees ಕೊಟ್ಟರೆ ಅದನ್ನು ಪರ್ಚೇಸ್ ಮಾಡೋಕ್ಕಾಗತ್ತಾ? ಎಸ್, ವಿ ಕಾಲ್ ಇಟ್ ಆಸ್ ಎ 1/10 ಆಫ್ ದ್ಯಾಟ್ ಸ್ಟಾಕ್ ಶುಡ್ ಬಿ ಕ್ರೆಡಿಟೆಡ್ ಇನ್ ಟು ಯುವರ್ ಅಕೌಂಟ್. ಬಟ್ ಅದನ್ನು ಈಗ ಸದ್ಯಕ್ಕೆ ಇನ್ನೂ ಲೀಗಲ್ ಆಗಿ ಯಾರು ಮಾಡ್ತಿಲ್ಲ ಆ್ಯಕ್ಚುಲಿ. There are few authorities, they are started that business. Okay, they again right now they are pooling the fund and they are investing in the
ಆ್ಯಸ್ ಅ ಪಾರ್ಟ್ ಆಫ್ ಫ್ರ್ಯಾಕ್ಷನಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾ ಇದ್ದಾರೆ. ಬಟ್ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಪಾಪ್ಯುಲರ್ ನಾವು. ಓಕೆ, ಇಟ್ ಈಸ್ ಗೋಯಿಂಗ್ ಟು ಬಿ For luxury cars, people are making fractional investment. They can Definitely be a part of 10% owner. ಇನ್ ದ ರಿಯಲ್ ಎಸ್ಟೇಟ್ ಆಲ್ಸೋ ಇಟ್ ಈಸ್ ಬೂಮಿಂಗ್ ವೆರಿ ಮಚ್ ಇನ್ ದ ರಿಯಲ್ ಎಸ್ಟೇಟ್. ಈಗ ಒಂದು ನೀವು 2 BHK 3 BHK ಫ್ಲಾಟ್ ತಗೋಬೇಕು ಅಂದರೆ ಬೆಂಗಳೂರಲ್ಲಿ ಏನಾಗ್ತಾ ಇದೆ, ಯು ಹ್ಯಾವ್ ಟು ಇನ್ವೆಸ್ಟ್ 1 crore rupees. Yeah, 1 crore only. Invested that 10, you come 10 people together, invest each 10 lakh, then you will be the 1/10 owner of that particular apartment. This is legally happening. REIT ಅಂತ ಕರೀತಾರೆ, ರಿಯಲ್ ಎಸ್ಟೇಟ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ಗೆ. ಅದಕ್ಕೆ ಕೂಡ ಆಲ್ರೆಡಿ ಈಗ ಸಬಿ ಮತ್ತು ಗೌರ್ಮೆಂಟ್ ಅವರು ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ ನೀವು ಸ್ವಲ್ಪ ಅವೇರ್ ಆಗಿ ಇಟ್ಕೊಂಡು ಅದರಲ್ಲಿ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಇನ್ ಕೇಸ್ ಇಫ್ ಯು ಗಾಟ್ ಅ ವೆರಿ ಗುಡ್ ಅಡ್ವೈಸರ್ಸ್ ಆರ್ ಅ ವೆರಿ ಗುಡ್ ಫರ್ಮ್ ವಿಚ್ ಇಸ್ ಟೇಕಿಂಗ್ ದಟ್ ಲೀಡರ್ಶಿಪ್ ಇನ್ ಟು ದ್ಯಾಟ್ ಇನ್ವೆಸ್ಟ್ಮೆಂಟ್. ಆಮೇಲೆ ವೈ ಇಟ್ ಈಸ್ ಸೋ ಮಚ್ ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಲಿಟ್ರಸಿ ಅನ್ನೋದು ಭಾಳ ಯಾಕೆ ಇಂಪಾರ್ಟೆಂಟ್ ಅಂತ ಎಲ್ಲರಿಗೂ? ಫೈನಾನ್ಷಿಯಲ್ ಲಿಟ್ರಸಿ, ಆರ್ಥಿಕ ಸಾಕ್ಷರತೆ ಅಂತ ಏನು ನಾವು ಅಂತೀವಿ ನೌ ಡೇಸ್, ದಟ್ ಈಸ್ ಆಲ್ಸೋ ಬಿಕಮಿಂಗ್ ಓಲ್ಡ್ ಕಾನ್ಸೆಪ್ಟ್. ನಾವು ಡಿಜಿಟಲ್ ಫೈನಾನ್ಷಿಯಲ್ ಲಿಟ್ರಸಿ ಇಸ್ ಕಮಿಂಗ್ ಇನ್ ಟು ಪಿಕ್ಚರ್ ಬಿಕಾಸ್ ಆಲ್ ದ ಫ್ರಾಡ್ಸ್ ಆರ್ ಹ್ಯಾಪನಿಂಗ್ ಆನ್ಲೈನ್. Okay, so along with the financial literacy, digital financial literacy is also very important nowadays. 2015 16 with the Crisil company and with my other CA friend, I went to do one survey in a weekend actually. Okay, we went to near in the border villages of the Pune city. Each and every household we were supposed to visit, and we used to ask them some basic questions. Are you aware about the insurance? What is insurance according to you? Do you have all the bank accounts? How much savings you do? Like that survey we conducted. ಆವಾಗ ನಮ್ಗೆ ಏನು ನಾಲೆಜ್ ಸಿಕ್ತು ಅಂದರೆ, ಲೈಕ್ ವಿ ಆರ್ ಸರ್ಪ್ರೈಸ್ಡ್. ದೇರ್ ವೇರ್ ಎನ್ ನಂಬರ್ ಆಫ್ ಪೀಪಲ್, those who even don't even have any bank accounts. That was one of the best survey. During that survey, along with my CA friends and CFA friends, I got to know about that. It is very important, not even in the cities or tier 2 cities or in a Hubli level, wherever you reside in the India or from the village to the city. For everyone, financial literacy is very important. Okay, ಇದು ಆರ್ಥಿಕ ಸಾಕ್ಷರತೆ, ಹಣನ ನಾವು ಹಾರ್ಡ್ ವರ್ಕ್ ಮಾಡಿ ಏನು ಗಳಿಸ್ಕೊಂಡಿರ್ತೀವಿ ಅದನ್ನು ಅಷ್ಟೇ ಕಾನೂನುಬದ್ಧವಾಗಿ ನಾವು ಉಳಿಸ್ಕೊಂಡು ಹೋಗ್ಬೇಕಾಗತ್ತೆ. ಓಕೆ, ಆಮೇಲೆ ಅದು ಮೊದಲು ಉಳಿಸ್ಕೊಂಡಾದ ನಂತರ ಬೆಳೆಸೋದಾದ ನಂತರ ಉಳಿಸೋದು ಇಂಪಾರ್ಟೆಂಟ್. ಯಾವ ರೀತಿ ಉಳಿಸೋದು ಅದನ್ನು ನಾವು ಖಂಡಿತವಾಗಿ ಅದು ಬರೋದೇ ಫೈನಾನ್ಷಿಯಲ್ ಲಿಟ್ರಸಿಯಿಂದ. ಓಕೆ, ನಮ್ಗೆ ಗೊತ್ತಿದ್ರೇ ತಾನೇ ನಾವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗೋದು ಅನ್ನೋದು. ಯಾರು ಬೆಟರ್ ಇಂಟ್ರೆಸ್ಟ್ ರೇಟ್ ಕೊಡ್ತಾ ಇದ್ದಾರೆ, ಆರ್ ದೇ ಇಟ್ ಈಸ್ ಟ್ರಸ್ಟ್ ವರ್ತಿ. ಅದಕ್ಕೇ ಈ ಥರದ ಏಜೆನ್ಸಿಗಳು ಏನು ರೇಟಿಂಗ್ ಕೊಡ್ತವೆ ಪ್ರತಿಯೊಂದು ಫೈನಾನ್ಷಿಯಲ್ ಪ್ರಾಡಕ್ಟ್. ಈವನ್ ದೋ ಇಟ್ ಈಸ್ ಬ್ಯಾಂಕಿಂಗ್ ಈಸ್ ಎ ಸರ್ವಿಸ್ ಸೆಕ್ಟರ್, ಬಟ್ ದೇ ಕಾಲ್ ಆಲ್ ದೇರ್ ಸರ್ವಿಸಸ್ ಆಸ್ ಎ ಪ್ರಾಡಕ್ಟ್ ಇಟ್ ಸೆಲ್ಫ್ ಇನ್ ದ ಬಿಹ್ಯಾಂಡ್. ಓಕೆ, ಅದನ್ನು ನಾವು ಅವ್ರೇನು ಮಾರ್ಕೆಟಿಂಗ್ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ. ಒಂದ್ಸಲ ನೀವು ಅವ್ರ ಹತ್ರ ಏನೋ ಒಂದು ಇನ್ವೆಸ್ಟ್ಮೆಂಟ್ ಕೇಳಕ್ಕೆ ಹೋಗಿರ್ತೀರ, ಅವ್ರು ಮತ್ತೊಂದು ಇನ್ಶೂರೆನ್ಸ್ ಸೆಲ್ ಮಾಡಿರ್ತಾರೆ. ದಿಸ್ ಕೈಂಡ್ ಆಫ್ ಮಿಸ್ಲೀಡಿಂಗ್ ವಿಲ್ ಹ್ಯಾಪನ್ಸ್. ಸೊ ಫೋರ್ ಅದೊಂದು ಬೇರೆಯವ್ರು ಕೊಡೋ ಫಾಲ್ಸ್ ಕಮಿಟ್ಮೆಂಟಿಗೆ ನೀವು ಬಲಿಯಾಗಿ ಒಂದು ಪ್ರಾಡಕ್ಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಎಲ್ಲ ಇದು ನನಗೆ ಬೇಕಾಗಿರಲಿಲ್ಲ ಅಂತ ಆಮೇಲೆ ಡಿಸೈಡ್ ಮಾಡೋದಕ್ಕಿಂತ ಮುಂಚೆನೇ ಯು ಗೋ ವಿತ್ ಫಿಕ್ಸ್ಡ್ ಮೈಂಡ್ ಸೆಟ್ ವಿತ್ ಯುವರ್ ಲಿಟಲ್ ಬಿಟ್ ಆಫ್ ನಿಮ್ಗೆ ನಾಲೆಜ್ ಇದ್ದರೆ ನೀವು ಡೈರೆಕ್ಟಾಗಿ ಹೋಗಿ ನನಗೆ ಇದೇ ಬೇಕಪ್ಪ, ನಾನು ಇನ್ಶೂರೆನ್ಸ್ ತೊಗೊಳಕ್ಕೆ ಬಂದಾಗ ಇನ್ಶೂರೆನ್ಸೇ ತೊಗೊಳ್ಳಿ, ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬಂದಾಗ ಇನ್ವೆಸ್ಟ್ಮೆಂಟೇ ಮಾಡಿ, ಎರಡನ್ನೂ ಕಂಬೈನ್ ಮಾಡೋದು ಬೇಡ. ಓಕೆ, ಇವಾಗ ಏಂಜಲ್ ಇನ್ವೆಸ್ಟ್ಮೆಂಟು ಸ್ಪೆಷಲಿ ಟೈರ್ 2 ಟೈರ್ 3 ಸಿಟಿಯಲ್ಲಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನು ಪ್ರಾಸೆಸ್? ಟೈರ್ 2 ಟೈರ್ 3 cities ಅಂತ ಏನು ಡಿಫ್ರೆಂಟ್ ಇಲ್ಲ. ಓಕೆ, ವಾಟ್ ಎವರ್ ದ ಸೆಬಿ ಗೈಡ್ಲೈನ್ಸ್ ಹ್ಯಾಸ್ ಟು ಬಿ ಅಬೈಡ್ ಎವ್ರಿ ಒನ್. ಓಕೆ, ಬಟ್ ಸ್ಟಾರ್ಟಪ್ಸ್ ಹೂ ಆರ್ ಕಮಿಂಗ್ ಫ್ರಾಮ್ ದ ಟೈರ್ 2 cities ಅಂದರೆ ಲೈಕ್ ಹುಬ್ಳಿ ಧಾರವಾಡ ಆಗಿರಲಿ ಅಥವಾ ಕಲಬುರ್ಗಿ ಆಗಿರಲಿ, ಮೈಸೂರು ಆಗಿರಲಿ, ಇನ್ವೆಸ್ಟರ್ಸ್ ಅಲ್ಲಿಂದನೇ ಹುಡುಕಿದ್ರೆ ಚೆನ್ನಾಗಿ. ಅಂದರೆ ಲೈಕ್ ಹೂ ಆರ್ ದೇರ್ ವಿತ್ ಹೈ ನೆಟ್ ವರ್ತ್, ಇಫ್ ಎನಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಪೀಪಲ್ ಆರ್ ದೇರ್, ಆರ್ ಇಫ್ ಎನಿ ಲೈಕ್ ಫಾರಿನ್ NRI ಕ್ಯಾಂಡಿಡೇಟ್ಸ್ ಆರ್ ದೇರ್, ಅಥವಾ ಯಾರೋ ಒಬ್ಬರು ಅಲ್ಲಿಂದನೇ ಚೆನ್ನಾಗಿ ಬಿಸ್ನೆಸ್ಸಲ್ಲಿ ಯಾವುದೊಂದು ಬಿಸ್ನೆಸ್ಸಲ್ಲಿ ಮಾಡಿದರೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ದೇ ಕ್ಯಾನ್ ಕಮ್ ಆ್ಯಂಡ್ ದೇ ಕ್ಯಾನ್ discuss together, make a good network of the same interest people, then they can form their own pool of fund. Okay, said like minimum starting itself is a 2 crore investment is required. If even though if one person is if it is not possible from a one person, they can pool the fund and get the registered their company and then they can start it actually. Okay, ಆಮೇಲೆ ಈಗ ಅರ್ಲಿ ಸ್ಟೇಜ್ ಸ್ಟಾರ್ಟಪ್ಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಾದಾಗ ರಿಸ್ಕ್ ಆ್ಯಂಡ್ ರಿವಾರ್ಡ್ಸ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು? That the investor has to look into multiple aspects. One is the how strong the idea is, market fit, and then what is the break-even point. That again comes into the later market, and what is the problem start with. Mainly they are
solving, how much that idea is going to make commercial things in the later stage. ಇನಿಷಿಯಲಿ ಎಲ್ಲ ಪ್ರಾಬ್ಲಮ್ ಸ್ಟೇಟ್ಮೆಂಟನ್ನು ಸಾಲ್ವ್ ಮಾಡ್ಬೇಕಂದಾಗ ಅದೊಂದು ಸೋಷಿಯಲ್ ವೆಂಚರೇ ಆಗಿರುತ್ತೆ. ಅಂದರೆ ಸೋಷಿಯಲ್ ಪ್ರಾಬ್ಲಮ್ನೇ ಸಾಲ್ವ್ ಮಾಡೋಕ್ಕೆ ಹೋದಾಗ ಇಸ್ ದೇರ್ ಎನಿ ಆಲ್ಟರ್ನೇಟಿವ್ ಪಾಸಿಬಿಲಿಟಿ ಟು ಡೂ ದ್ಯಾಟ್, ಅದನ್ನೆಲ್ಲ ತುಂಬ ಸ್ಟಡಿ ಮಾಡಬೇಕಾಗುತ್ತೆ. ಆ್ಯಂಡ್ ದ್ಯಾಟ್ ಡಿಪೆಂಡ್ಸ್ ಅಪಾನ್ ದಿಸ್ ಏಂಜಲ್ ಇನ್ವೆಸ್ಟ್ಮೆಂಟ್ ಫಾರ್ಮ್. ಅಲ್ಲಿ ಒಬ್ಬರೇ ಇರ್ತಾರೆ, ಒಬ್ಬನೇ ಮಾಡಬೇಕಾಗತ್ತೆ. ಓಕೆ, ಅದೇ ಪೂಲ್ ಆಫ್ ಫಂಡ್ ಮಾಡಿಬಿಟ್ಟು ಇನ್ನೊಂದು ಸ್ವಲ್ಪ ವೆಂಚರ್ ಕ್ಯಾಪಿಟಲಿಸ್ಟಿಗೆ ಹೋದಾಗ ದೇ ವಿಲ್ ಡೆಫಿನೆಟ್ಲಿ ಹ್ಯಾವಿಂಗ್ ದಟ್ ಗುಡ್ ಟೆಕ್ನಿಕಲ್ ಟೀಮ್ ಟು ಅನಲೈಸ್. ಓಕೆ, ಅಸೆಟ್ ವ್ಯಾಲ್ಯೂ ಮ್ಯಾನೇಜ್ಮೆಂಟ್ ಟೀಮ್ಗಳಿರುತ್ತೆ, ಏನೇನು ಇನ್ವೆಂಟ್ರಿ ಇದೆ, ಏನೇನು ಅಸೆಟ್ಸ್ ಇದೆ, ಇದರಲ್ಲಿ ಕಂಪ್ಲೀಟ್ ಸ್ಟಡಿ ಮಾಡೇ ಮಾಡ್ತಾರೆ. ವೆಂಚರ್ ಕ್ಯಾಪಿಟಲಿಸ್ಟ್ ಬಗ್ಗೆ ನಾವೇನು ಹೇಳೋದೇ ಬೇಡ ಆ್ಯಕ್ಚುಲಿ. ಓಕೆ, ವೆನ್ ದೇರ್ ಈಸ್ ಅ ಲಾಟ್ ಆಫ್ ಮನಿ ಇನ್ವಾಲ್ವ್ಡ್, ಡೆಫಿನೆಟ್ಲಿ ದಟ್ ಮಚ್ ಆಫ್ ಆಕ್ಸೆಸ್ ಟು ಆಲ್ ದ ರಿಸೋರ್ಸಸ್ ವಿಲ್ ಬಿ ಡೆಫಿನೆಟ್ಲಿ ಅವೈಲೇಬಲ್. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಗೇನ್ ಏನಾಗುತ್ತಂದರೆ ಲೈಕ್ ವೆನ್ ದ ಪೀಪಲ್ ವಿಲ್ ಗೋ ಫಾರ್ ಅ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್, ಅಗೇನ್ ಇಟ್ ಈಸ್ ಫಾರ್ HNIs, those who have a very high net worth. If they don't have a time to actively manage their own money, to invest in a stock market, again they have to be every day they have to look into the investment portfolio. So instead of that they will search who is very good in managing their own fund, and within their account portfolio management service providers has to keep the money in the client's account itself, but these people can give a service to them. Okay, the advice. Again, discretionary PMS, non-discretionary PMS, there are two categories where the client PMS service provider can only give a suggestion to the client to buy or not to sell. They cannot directly actively participate in the process. The second thing is you give your money to the PMS, they will actively buy and sell on behalf of you without asking your permission. Both the things are there. Okay, second one risky ಅನ್ಸುತ್ತಲ್ಲ. Yes, that's why they have made the SEBI is there, and SEBI is involved in this process to ಎಜುಕೇಟ್ ದ ಇನ್ವೆಸ್ಟರ್. ಅದಕ್ಕೆ ಹೇಳೋದಲ್ಲ ನಾವು, ಫೈನಾನ್ಷಿಯಲ್ ಲಿಟ್ರಸಿ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಒಂದು ಮಾಡಬೇಕು ಅಂದರೆ ಸಡನ್ನಾಗಿ ಈಗ ಆಗ್ತಾ ಇರೋದೇ ಒಂದು ಸ್ಕ್ಯಾಮ್ ರೀಸೆಂಟಾಗಿ ಆಯಿತು, ಲೈಕ್ ಅರೌಂಡ್ 2021 or 2022 ಐ ಗೆಸ್. ಓಕೆ, ಮಿನಾನ್ಸ್ ಇಸ್ ದ ಕಂಪನಿ. ದೇ ವೇರ್ ಪ್ರೊವೈಡಿಂಗ್ PMS ಸರ್ವಿಸಸ್ ಇನ್ ಅ ವೆರಿ ಸ್ಮಾಲ್ ಸ್ಕೇಲ್. ಆ್ಯಕ್ಚುಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ಆ ಕಂಪ್ನಿಲಿ 2017 ಸ್ಮಾಲ್. ಅವಾಗ ನಮಗೂ ಅಷ್ಟೊಂದು ಅವೇರ್ನೆಸ್ ಇರಲಿಲ್ಲ ಆ್ಯಕ್ಚುಲಿ. ಐ ಸ್ಟಾರ್ಟೆಡ್ ವಿತ್ 25,000 rupees ಓನ್ಲಿ ಇನ್ವೆಸ್ಟ್ಮೆಂಟ್ ಅಮೌಂಟ್. ಆಸ್ ದ ಟೈಮ್ ಗೋಸ್ ಎವ್ರಿ ವೆನ್ ಯು ಟ್ರಸ್ಟ್ ಇಟ್ ಯು ವಿಲ್ ಇನ್ಕ್ರೀಸ್ ದ ಫಂಡ್. ಅದೇ ರೀತಿ ಕೊಡ್ತಾಯಿದ್ರು. ಕೊರೋನೆಲ್ಲ ಡಿಜಿಟಲ್ ಮಾರ್ಕೆಟಿಂಗು ಅವಾಗ ಬೂಮಿಂಗ್ ಇತ್ತು, ಗೊತ್ತಿರಲಿಲ್ಲ ಅವಾಗ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಅಂತಲೂ ಕೂಡ. ಕೊರೋನಲ್ಲೆಲ್ಲ ಚೆನ್ನಾಗಿ ಬ್ಲಾಗ್ ಬರೆಯೋರು. ದ್ಯಾಟ್ ಕಂಪ್ನಿ ಓನರ್ ಆ್ಯಂಡ್ ದೇರ್ ಟೀಮ್ ಆಸ್ಕ್ ದ ಬ್ರಿಂಗ್ ದ ಕ್ಲೈಂಟ್ ಎವ್ರಿ ವೀಕೆಂಡಲ್ಲಿ ಒಂದು ಅವೇರ್ನೆಸ್ ಸೆಷನ್ ಮಾಡ್ದಂಗೆ ಮಾಡಿಬಿಟ್ಟು ಇನ್ವೆಸ್ಟರ್ನ ಚೆನ್ನಾಗೆ ಇನ್ವೆಸ್ಟ್ಮೆಂಟ್ ಫಂಡ್ಸನ್ನೆಲ್ಲ ಕಲೆಕ್ಟ್ ಮಾಡಿ ವಿ ಆರ್ ಪ್ರೊವೈಡಿಂಗ್ ಎ PMS ಸರ್ವಿಸಸ್ ಅಂತ ಹೇಳಿದರು. ಅವ್ರು ಏನು ಮಾಡಿದ್ರು ಅಂದರೆ ಸ್ಲೋಲಿ ಬನಶಂಕರಿಯಲ್ಲಿ ಸ್ಟಾರ್ಟ್ ಮಾಡಿದ್ರು. JP ನಗರದಲ್ಲಿ ಒಂದು ದೊಡ್ಡ ಆಫೀಸ್ ಮಾಡಿಕೊಂಡು ಸ್ಟಾರ್ಟೆಡ್ ಗಿವಿಂಗ್ ದ PMS ಸರ್ವಿಸಸ್. ಆ್ಯಂಡ್ ಸ್ಮಾಲ್ ಸ್ಕೇಲ್ ಇನ್ವೆಸ್ಟರ್ಸ್ ಎಲ್ಲ 25,000, 30,000, 50,000, 1 ಲಕ್ಷದವರೆಗೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರ ಕೈಯಲ್ಲಿ ಕೊಟ್ಟಿದ್ರು. ದೇ ಇನಿಷಿಯಲಿ ಹ್ಯಾಡ್ ಆನ್ ಏಂಜಲ್ ಇನ್ವೆಸ್ಟರ್ ಬ್ರೋಕಿಂಗ್ ಅಕೌಂಟ್. ಲೇಟರ್ ದೇ ಮೂವ್ಡ್ ಇನ್ ಟು IIFL ಆಲ್ಸೋ. ಎರಡೂ ಅಕೌಂಟನ್ನು ನಿಮ್ಮದಿಗೂ ಅಲ್ಲೇನಾಗಿರುತ್ತೆ ಅಂದರೆ PMS ಸರ್ವಿಸಸಲ್ಲಿ ಅಕೌಂಟ್ ಅವ್ರು ನಿಮ್ಮ ಅಕೌಂಟಲ್ಲಿರೋದನ್ನೇ ಬೈ ಸೆಲ್ ಮಾಡಬೇಕಂದ್ರೆ ನಿಮಗೆ ಡ್ಯುಯಲ್ ಕ್ರೆಡೆನ್ಷಿಯಲ್ಸ್ ಕೊಟ್ಟಿರ್ತಾರೆ. ಒನ್, ಐ ಕ್ಯಾನ್ ಆಲ್ಸೋ ಲಾಗ್ ಇನ್ ಟು ದ ಸೇಮ್ ಪೋರ್ಟಲ್, ಸೇಮ್ ಅಕೌಂಟ್ ID ವಿತ್ ಮೈ ಓನ್ ಕ್ರೆಡೆನ್ಷಿಯಲ್. ದರ್ ಈಸ್ ಒನ್ ಮೋರ್ ಇನ್ ದ ಬ್ಯಾಕ್ ಎಂಡ್, ಡ್ಯುಯಲ್ ಕ್ರೆಡೆನ್ಷಿಯಲ್ ಅಂದರೆ ಅವ್ರಿಗೊಂದು ಸಪ್ರೇಟ್ ಇನ್ನೊಂದು ಪಾಸ್ವರ್ಡ್ ID ಕೊಟ್ಟಿರ್ತಾರೆ. ದಟ್ ಕ್ಯಾನ್ ಬಿ ಟ್ರ್ಯಾಕ್ಡ್ ಈಸಿಲಿ. ಓಕೆ, ಯಾರು ಲಾಗಿನ್ ಮಾಡಿ ಏನು ಮಾಡಿದರು ಅಂತ. ಅದನ್ನು ಯೂಸ್ ಮಾಡಿಕೊಂಡು ಅವ್ರು ನಮ್ಮದೇ ಓನ್ ಅಕೌಂಟಲ್ಲಿ ಬೈ ಸೆಲ್ ಮಾಡ್ತಿದ್ರು. ಆ್ಯಂಡ್ ಇವನ್ ದೋ ದೇ ಯೂಸ್ ಟು ಇನ್ಫಾರ್ಮ್ ಯು ಲೈಕ್ ವಾಟ್ ವಿ ಆರ್ ಡೂಯಿಂಗ್, ಬಿಸಿ ಪೀಪಲ್ ದೇ ಡೋಂಟ್ ಗಿವ್ ಮಚ್ ಅಟೆನ್ಷನ್ ವಾಟ್ಸ್ ಹ್ಯಾಪ್ನಿಂಗ್ ಇನ್ ದೇರ್ ಓನ್ ಅಕೌಂಟ್. ದೇ ಬಿಲೀವ್ ದಟ್ ಟ್ರಸ್ಟ್ ಬಿಕಾಸ್ ವಿ ಹ್ಯಾವ್ ಗಿವನ್ ಟು ಮ್ಯಾನೇಜ್ ಅವರ್ ಮನಿ ಟು ಸಮ್ವನ್ ಎಲ್ಸ್. ಎನಿಹೌ ವಿ ಆರ್ ಪೇಯಿಂಗ್ ದ ಪಾರ್ಟ್ ಆಫ್ ಪ್ರಾಫಿಟ್ ಆ್ಯಸ್ ಎ ಫೀಸ್ ಫಾರ್ ದೇರ್ ಸರ್ವಿಸ್ ಅಂತ ಮಾಡಿದರು. ಲೇಟರ್ ಏನಾಯಿತು ಅಂದರೆ ಅಗೇನ್ ಹ್ಯೂಮನ್ ಬೀಯಿಂಗ್ ಗ್ರೀಡ್, the PMS service provider started investing in the doing the F&O activities, future and options. Then short selling happened. ಪ್ರಾಫಿಟ್ ಬಂದಾಗ ಎಲ್ಲರೂ ಖುಷಿಯಾಗಿರ್ತಾರೆ, ಅವಾಗೇನೂ ಮಾಡಬೇಕಾಗಿಲ್ಲ. ಎವ್ರಿ ಒನ್ ಈಸ್ ಖುಷಿ. ನೋ ಬಡಿ ಬಾದರ್ಸ್ ಅಬೌಟ್ ವಾಟ್ಸ್ ಹ್ಯಾಪನ್ ಇನ್ ಮೈ ಅಕೌಂಟ್, ಓನ್ಲಿ ಮನಿ ಈಸ್ ಕಮ್ಮಿಂಗ್. ಓ, ದ ಸರ್ವಿಸ್ ಪ್ರೊವೈಡರ್ ಇಸ್ ಗಿವಿಂಗ್ ಅಸ್ ದ ಸರ್ವಿಸ್. ದೇ ಫೀಲ್ ಹ್ಯಾಪಿ. 2021 ಲಾಕ್ಡೌನ್ ಹ್ಯಾಪನ್, ಕರೋನಾ ಹ್ಯಾಪನ್, ಮಾರ್ಕೆಟ್ ಕ್ರ್ಯಾಶ್ಡ್. ಮಾರ್ಕೆಟ್ ವಾಸ್ ವೆರಿ ಡ್ರಾಸ್ಟಿಕ್ಲಿ, ಶಾರ್ಪ್ಲಿ, ಸಡನ್ನಾಗಿ ಕ್ರ್ಯಾಶ್ ಆಯಿತು. ಅವಾಗ ಅವರು ಶಾರ್ಟ್ ಸೆಲ್ಲಿಂಗ್ ಸ್ಟ್ರಾಟಜೀಸ್ ಎಲ್ಲ ವರ್ಕೌಟ್ ಆಗಲಿಲ್ಲ. ಸಡನ್ನಾಗಿ ಅವ್ರು ಏನೇನು ಪೊಸಿಷನ್ಸ್ ತೊಗೊಂಡಿದ್ರು ಎಲ್ಲನೂ ಲಾಸಲ್ಲಿ ಬಂತು. ಅವ್ರ ಅಗ್ರಿಮೆಂಟ್ ಏನು ಮಾಡಿದರು ಅಂದರೆ ಎಲ್ಲ ಕಂಪ್ನಿ ಇನ್ವೆಸ್ಟರ್ ಜೊತೆಗೆ
80% loss will be borne by the company, 20% will be yours. Okay. In the profit case, 80% will be yours, 20% will be to the ಕಂಪ್ನಿ ಅಂತ ಅಗ್ರಿಮೆಂಟ್ ಸ್ಟ್ಯಾಂಪ್ ಪೇಪರ್ ಮೇಲೆ ಬರೆದುಕೊಟ್ಟಿದ್ರು. ಸ್ಟ್ಯಾಂಪ್ ಪೇಪರ್ ಮೇಲೆ ಬರೆದುಕೊಟ್ಟಿದ್ದಾರೆ. ಜನ ಎಲ್ಲ ಇನ್ವೆಸ್ಟರ್ಸ್ ಏನು ತಿಳ್ಕೊಂಡ್ರು ಲೀಗಲಿ ಇರ್ಬೋದು ಅಂತ. ಬಟ್ ನೋ ಬಡಿ ಬಾದರ್ಸ್, ಲೈಕ್ ಯಾರೋ ಒಬ್ರು ನಿಮ್ಗೆ ಸ್ಟ್ಯಾಂಪ್ ಪೇಪರ್ ಮೇಲೆ ಏನೋ ಬರೆದು ಕೊಟ್ಬಿಟ್ಟು ಸಿಗ್ನೇಚರ್ ಮಾಡಿಕೊಟ್ರೆ ಅದಕ್ಕೆ ವ್ಯಾಲಿಡೇಷನ್ ಇರಬೇಕಲ್ಲ. ಓಕೆ. ಆ್ಯಂಡ್ ವೆನ್ ಎವರ್ ಸಮಥಿಂಗ್ ಗೋಸ್ ರಾಂಗ್ ಟು ಪುಟ್ ದಮ್ ಬಿಹೈಂಡ್ ದ ಬಾರ್, ಅವ್ರು ಏನೇನು ಲೀಗಲಾಗಿ ಲಾಸ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಅವರು ವೆದರ್ ದೇ ಆರ್ ರಿಜಿಸ್ಟರ್ಡ್ ಸಬಿ ರಿಜಿಸ್ಟರ್ಡ್ ಕಂಪ್ನಿ ಆರ್ ನಾಟ್ ಅಂತ ನೋಡಿದ್ರೆ ಲಾಟ್ ಆಫ್ ಲೂಫೋಲ್ಸ್ ದಟ್ ಗೈ ಮೇಡ್. ಓಕೆ. ಹಿ ಪ್ಯಾರಲಲ್ಲಿ ಹ್ಯಾಡ್ 3 ಕಂಪ್ನಿ ಅಕೌಂಟ್ಸ್. ದುಡ್ಡನ್ನು ಈ ಅಕೌಂಟಿಂದ ಆ ಅಕೌಂಟಿಗೆ, ಆ ಅಕೌಂಟಿಂದ ಈ ಅಕೌಂಟಿಗೆ ಯಾವ ರೀತಿ ಮ್ಯಾನ್ಯುಪುಲೇಟ್ ಮಾಡಿದ್ದ ಅಂದರೆ ಸಬಿ ಟುಕ್ ಇಟ್ ವೆರಿ ಲೇಟ್. ದ ಮ್ಯಾಟ್ರ್ ಕೇಮ್ ಔಟ್ ಆಫ್ ದ ಎಲ್ಲ ನ್ಯೂಸ್ ಪೇಪರ್ ಪಾರ್ಟಿಕಲಲ್ಲಿ ಬರೋಷ್ಟರಲ್ಲೇ ತುಂಬ ಲಾಸ್ ಆಗಿ ಹೋಗಿತ್ತು ಎಲ್ಲ ಇನ್ವೆಸ್ಟರ್ಗೆ. ನಿಯರ್ಲಿ 100 crores ಈ ಮೇಡ್ ಅ ಹ್ಯೂಜ್ ಫ್ರಾಡ್ ಮಾಡ್ಬೇಕಂದಿದ್ನೋ ಬಿಟ್ಟಿದ್ನೋ ಗೊತ್ತಿಲ್ಲ, ಬಟ್ ಆಗಿದಂತೂ ನಿಜ. ಬಿಕಾಸ್ ಆಫ್ ಎವ್ರಿ ಒನ್ಸ್ ವೆರಿ ಸ್ಮಾಲ್ ಅಮೌಂಟ್, ವಿ ಆರ್ ಲಕ್ಕಿ ಅಟ್ ದಟ್ ಟೈಮ್, ಬಟ್ ಗಾಟ್ ಅ ಗುಡ್ ಲೀಗಲ್ ಅವೇರ್ನೆಸ್. ಓಕೆ. ಓಕೆ. ಈಗ ಭಾಳಷ್ಟು PMS ಸ್ಕ್ಯಾಮ್ ನಡೆಯುತ್ತೆ. ರೀಸೆಂಟ್ಲಿ ಕಲಬುರಗಿಯಲ್ಲೂ ಆಯಿತು. ಸೊ ಟಿಪಿಕಲಿ ಯಾಕಾಗುತ್ತೆ, ಹಿಂಗೆ ಯಾಕಾಗುತ್ತೆ ಅಂತ ಹೇಳಿ? ಐ ಆಮ್ ನಾಟ್ ಮಚ್ ಅಬೌಟ್, ಬಟ್ ಐ ನೋ ದ ಅಮೌಂಟ್ ಅಟ್ಲೀಸ್ಟ್ 30 to 40 crores ಹ್ಯಾವ್ ಬಿನ್ ಲಾಸ್ಟ್. ಯಾಕಾಗುತ್ತೆ ಅಂದರೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಹೇಳ್ಬೋದು ಬಿಟ್ವೀನ್ ಬೋತ್ ದ ಪಾರ್ಟೀಸ್. ಓಕೆ, ಇನ್ವೆಸ್ಟ್ಮೆಂಟ್ ಮಾಡೋರು ಮತ್ತು ಅದನ್ನು ಮ್ಯಾನೇಜ್ ಮಾಡೋರು. ದಿಸೇ ಸಮೋನ್ ಈಸ್ ರಿಜಿಸ್ಟರ್ಡ್ ಕಂಪ್ನಿ. ಈವನ್ ಪ್ರತಿಯೊಬ್ಬರು ಹೇಳಬೇಕಾದ್ರೆ ನಾವು ಅಲ್ಲಿ ರಿಜಿಸ್ಟರ್ಡ್ ಇದ್ದೀವಿ, ಇಲ್ಲಿ ರಿಜಿಸ್ಟರ್ಡ್ ಇದ್ದೀವಿ ಅಂತ, ಅದನ್ನು ವೆರಿಫೈ ಮಾಡೋದು ಹೆಂಗೆ ವೆರಿಫೈ ಮಾಡಬೇಕು? ಗುಡ್ PMS ಸರ್ವಿಸಸ್ ಅಂತೇಳಿ ನಾವು ಹೆಂಗೆ ಐಡೆಂಟಿಫೈ ಮಾಡ್ಬೋದು? ನಾಟ್ ಓನ್ಲಿ PMS ಸರ್ವಿಸಸ್ ಆರ್ ಎನಿ ಇನ್ವೆಸ್ಟ್ಮೆಂಟ್ ಅಡ್ವೈಸರ್, ಎನಿಥಿಂಗ್. ಅದನ್ನು ಮೊದಲು ಅವ್ರ ವೆಬ್ಸೈಟಿಗೆ ಹೋಗ್ಬಿಟ್ಟು ಏನಾದರೂ ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿದ್ದಾರಾ ಅಥವಾ ಅವರಿಗೆ ಕೇಳಬೇಕು ಏನಾದರೂ ಸರ್ಟಿಫಿಕೇಷನ್ಸ್ ಇದೆಯಾ ಅಂತ. ಅವಾಗ ಅವರು ಸರ್ಟಿಫಿಕೇಷನ್ ತೋರಿಸ್ತಾರೆ ನಿಮಗೆ. ಆ ಸರ್ಟಿಫಿಕೇಷನಿಂದ ವ್ಯಾಲಿಡಿಟಿ ಅದು ಯಾರಿಂದ ಇಶ್ಯೂಯನ್ಸ್ ಅಥಾರಿಟಿ ಇರುತ್ತೆ ನೋಡಿ, ಯಾರು ಕೊಟ್ಟಿದ್ದಾರೆ ಈ ಸರ್ಟಿಫಿಕೇಟ್ ಅಂತ, ಅವ್ರದ್ದೇ ಪೋರ್ಟಲಿಗೆ ಹೋಗ್ಬಿಟ್ಟು ಇಸ್ ದಿಸ್ ಎ ವ್ಯಾಲಿಡ್ ಸರ್ಟಿಫಿಕೇಷನ್ ಆರ್ ನಾಟ್, ಆರ್ ಇಫ್ ಇಟ್ ಈಸ್ ವ್ಯಾಲಿಡ್ ಫಾರ್ ಹೌ ಮೆನಿ ಇಯರ್ಸ್. ಆಫ್ಟರ್ ದಟ್ ಎವ್ರಿ 3 years ರೆಗ್ಯುಲರ್ಲಿ ಇನ್ ಇಂಡಿಯಾ ಸಬಿ ಪ್ರೊವೈಡ್ಸ್ ಫಾರ್ ಅ ವ್ಯಾಲಿಡಿಟಿ ಫಾರ್ 3 years ಫಾರ್ ಎನಿ ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಸರ್ವಿಸಸ್. IA ಅಂತ ಕಾಲ್ ಮಾಡ್ತಾರೆ. ಆಮೇಲೆ PMSಸಿಗೇನೂ ಇದೆ. ಎವ್ರಿ ರೆಗ್ಯುಲೇಟರಿ ಬಾಡಿ, ಲೈಕ್ ಫಾರ್ ಎಕ್ಸಾಂಪಲ್ ಇನ್ ಅ ಮ್ಯೂಚುವಲ್ ಫಂಡ್ ಏರಿಯಾ ವಿ ಹ್ಯಾವ್ ಅ AMFI, Association of Mutual Fund of Investment. For any insurance we have IRDA, Insurance Regulatory Development Authority of India. For banking we have RBI. For NBFC, every NBFC company has to mandatorily follow the guidelines of RBI. Similarly, in every area we have the regulatory bodies. ಅವರು ಯಾವ್ಯಾವ ಸರ್ಟಿಫಿಕೇಷನ್ಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಅವೇರ್ ಆಗಿರಬೇಕು ಮತ್ತು ಅದನ್ನು ನಾವು ಕ್ರಾಸ್ ವ್ಯಾಲಿಡೇಟ್ ಮಾಡಬೇಕು. ಆಮೇಲೆ ಎವ್ರಿ ಟೈಮ್ ನಾವು ಹೊಸ ರೂಲ್ಸ್ಗಳು ಅವ್ರು ಏನು ರಿಲೀಸ್ ಮಾಡಿದಾಗ ಇದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋ ಕಂಪ್ನಿ ಕೂಡ ಅದನ್ನು ಫಾಲೋ ಮಾಡ್ತಾ ಇದೆಯಲ್ಲ ಅಂತ ಕ್ರಾಸ್ ಚೆಕ್ ಮಾಡ್ಕೋಬೇಕು. ಇವಾಗ PMS ಸರ್ವಿಸ್ ಅಂತ ಈಗ ಎನಿ ಪರ್ಸನ್, ಈಗ ನಾನು PMS ಸರ್ವಿಸ್ ನಾವು ತೊಗೊಳ್ಬೇಕಂದಾಗ, so these are the things we should take care. Okay, I just told about till now you as a company perspective, but as an investor, PMS services ತಗೋಬೇಕಂದ್ರೆ you have to invest 50 lakh rupees upfront. Minimum, the government suggests for a SEBI, as per the guidelines, if you have only up to 50 lakh rupees, then only you go for a portfolio management services. What is portfolio management services? It is a huge bunch of stocks in our account. That bunch of stocks we call it as a portfolio. To call that as a portfolio and to implement all the strategies efficiently, you should have sufficient amount, right? Then only you plan for a diversification. 4 ಲಕ್ಷ 5 ಲಕ್ಷಕ್ಕೆಲ್ಲ ನೀವು ಹೋಗ್ಬಿಟ್ಟು ಒಮ್ಮೆ ಸಡನ್ನಾಗಿ ನಾನು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ತಗೋತೀನಿ ಅಂದರೆ ಅಪ್ಫ್ರಂಟ್ಲಿ ಕಾಸ್ಟ್ 3% ಅದ್ರ ಮೇಲೆ ಚಾರ್ಜಸ್ ಹಾಕ್ತಾರೆ. ಡ್ಯೂರಿಂಗ್ ಮಾರ್ಕೆಟ್ ಕ್ರ್ಯಾಶ್ ಆದಾಗ ನೀವು ಆಲ್ರೆಡಿ ಲಾಸಲ್ಲಿ ಇರ್ತೀರಾ. ನೀವು ಫಿಕ್ಸ್ಡ್ ಅಲ್ಲಿ ಒಂದು 3 to 4-5% ನೀವು ಅವ್ರಿಗೆ PMS ಸರ್ವಿಸಸ್ಸಿಗೆ ಕೊಟ್ಟಾಗ ನಿಮ್ಗೆ ಪ್ರಾಫಿಟ್ ಏನು ಉಳಿಯುತ್ತಲ್ಲ ಮತ್ತೆ. ಸೊ normal people actually should not think about going for a PMS immediately, okay? Just gain the knowledge whichever is freely available in the market, okay? Improve our own financial services, financial literacy knowledge ಎಲ್ಲ ಇಂಪ್ರೂವ್ ಮಾಡಿಕೊಂಡು ಆಮೇಲೆ ಅಷ್ಟೊಂದು ಹೈ ನೆಟ್ವರ್ತ್ ನಾವು ಇನ್ವೆಸ್ಟ್ಮೆಂಟ್ ನಮ್ಮ ಹತ್ರ ಇದ್ದಾಗ ಅದ್ರ ಬಗ್ಗೆ ಥಿಂಕ್ ಮಾಡಬೇಕು. ಓಕೆ, ಆ್ಯಸ್ ಅನ್ ಇಂಡಿವಿಜುವಲ್ ವಾಟ್ ಆರ್ ದ ಅಲ್ಟರ್ನೇಟ್ ಇನ್ವೆಸ್ಟ್ಮೆಂಟ್ ನಾವು ಮಾಡ್ಬೋದು, ಪ್ಲ್ಯಾನ್ ಮಾಡ್ಬೋದು? Just people should start with mutual fund first. Mutual funds, okay. First, then if they get sufficient knowledge and confidence, direct investment in the equity market. Okay, and that too for a long term purpose with a good dividend return payout companies. Nifty 50, top 50, which are little bit stable when compared to other. Even they are not stable during a market crash.
ಆವಾಗ ಸ್ಲೋಲಿ ನೀವು ನೆಕ್ಸ್ಟ್ ಸ್ಟೇಜ್ ಗೋ ಫಾರ್ ಬಿಗ್ಗರ್ ಅಮೌಂಟ್, ದೆನ್ ಯು ಬಿಕಮ್ ಎ ಏಂಜಲ್ ಇನ್ವೆಸ್ಟ್ಮೆಂಟ್, ಈವನ್ HNI. ಫಸ್ಟ್ ಯು ಟ್ರೈ ಟು ಬಿಕಮ್ HNI, ವಾಟ್ ಈಸ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ HNI quota, who are called as HNIs, then go for angel investors. Okay, how to become an angel investor, and then go for a VC. Okay. That is the stage of growth, how the people in a market wants to grow their knowledge. ಅಂದರೆ ಇದನ್ನೆಲ್ಲ ಬಿಟ್ಬಿಟ್ಟು ಏನು ಮಾಡ್ತಾ ಇದ್ದಾರೆ ಇವಾಗ ಪೀಪಲ್ ಅಂದರೆ ಡೈರೆಕ್ಟ್ಲಿ ಜಂಪ್ ಇಂಟು ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್. ಹ್ಯೂಜ್ ಲಾಸ್ ಇದೆ. ಓಕೆ, ಹೆಂಗೆ ಅದು ಅದನ್ನು ಹೇಳ್ಕೊತ ಕೂತ್ರೆ ಲೈಕ್ ಓಕೆ, ದೇ ಕ್ಯಾನ್ ರೆಫರ್, ಎನಿ ಒನ್ ಕ್ಯಾನ್ ರೆಫರ್ ಟು ಎನಿ ಯೂಟ್ಯೂಬ್ ವಿಡಿಯೋಸ್. ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಕೆ ಕಾಲ್ ಆಪ್ಷನ್ಸ್ ಇರುತ್ತೆ, ಪುಟ್ ಆಪ್ಷನ್ಸ್ ಇರುತ್ತೆ. ದಟ್ ಈಸ್ ದೇರ್ ಫಾರ್ ಅ ಡೆರೈವೇಟಿವ್ ಮಾರ್ಕೆಟ್ ಈಸ್ ಕಂಪ್ಲೀಟ್ಲಿ ದೇರ್ ಫಾರ್ ಅ ಡಿಫ್ರೆಂಟ್ ಪರ್ಪಸ್. ಓಕೆ, ಟು ಹೆಡ್ಜ್ ದ ಫಂಡ್ಸ್, ದಟ್ಸ್ ಅ ಡಿಫ್ರೆಂಟ್ ಸ್ಟ್ರಾಟಜಿ. But people think that that is an alternate investment strategy. That is not an investment strategy at all. That is a risk aversion strategy ಅಂತ ಕರಿತಿದ್ವಿ. ರಿಸ್ಕ್ ಮಿಟಿಗೇಟ್ ಮಾಡೋಕೆ ಅದು ಯಾವುದೋ ಒಂದು ಪರ್ಪಸ್ ಸಿಗಿತ್ತು, ಅದನ್ನು ಆ ಪರ್ಪಸ್ಸೇ ಅರ್ಥ ಮಾಡ್ಕೊಳ್ಳೋದೇ ಅದನ್ನೇ ಪ್ಲೇ ಮಾಡ್ತಾ ಕೂತ್ರೆ ಇಟ್ ವಿಲ್ ಬಿಕಮ್ ಅ ಗ್ಯಾಂಬ್ಲಿಂಗ್. ಆ್ಯಂಡ್ ಅಗೇನ್ ಯು ವಿಲ್ ಪೇ ಹ್ಯೂಜ್ ಟ್ಯಾಕ್ಸ್ ಟು ದ ಗೌರ್ಮೆಂಟ್. ಓಕೆ, ಇಫ್ ಯು ಪೇ ಪ್ರಾಫಿಟ್ ಆಲ್ಸೋ ಇಟ್ ವಿಲ್ ನಥಿಂಗ್ ಕಮ್ಸ್ ಟು ಯುವರ್ ಪಾಕೆಟ್. ಓಕೆ, ಬಿಕಾಸ್ ಯು ವಿಲ್ ಪೇ ಲಾಟ್ ಆಫ್ ಟ್ಯಾಕ್ಸಸ್. ಇಫ್ ಇಟ್ ಗೋಸ್ ಇನ್ ಟು ಎ ಲಾಸ್, ಇಟ್ ವಿಲ್ ಬಿ ಸ್ಟ್ರೇಟ್ ಅವೇ ಲಾಸ್ ಫಾರ್ ಯುವರ್ ಪಾಕೆಟ್. ಈಗ ಇದೆಲ್ಲ ಆಯಿತು. ಟ್ಯಾಕ್ಸೇಷನ್ ಬಗ್ಗೆ ಹೇಳೋದಾದರೆ, ಈಗ ಹಳೆಯ ಟ್ಯಾಕ್ಸೇಷನ್ನು ಈಗಿನ ಟ್ಯಾಕ್ಸೇಷನ್ನು ಇದು ಹೆಂಗೆ ಡಿಫರ್, ಏನು ಮೇಜರ್ ಚೇಂಜಸ್ ಆಗಿದೆ ಅಂತ? ಮೇಜರ್ ಚಾಲೆಂಜಸ್ ಅಗೈನ್ ವಿತ್ ರೆಸ್ಪೆಕ್ಟ್ ಟು ದ ಪಾಲಿಸಿ ಪರ್ಸ್ಪೆಕ್ಟಿವ್ ನೋಡಿದ್ರೆ, ಓಲ್ಡ್ ರಿಜೈಮ್ ನ್ಯೂ ರಿಜೈಮ್ ನಡೀತಾ ಇದೆ ಇವಾಗ. ಲಾಸ್ಟ್ 2-3 ಇಯರ್ಸಲ್ಲಿ ನ್ಯೂ ರಿಜೈಮ್ ತುಂಬ ಪಾಪ್ಯುಲರ್ ಆಗ್ತಾ ಇದೆ. ಅಗೇನ್ ಇಟ್ ಕೇಮ್ಸ್ ವೆಸ್ಟರ್ನ್ ಕಂಟ್ರಿ ಇನ್ಫ್ಲೂಯೆನ್ಸ್ ಅಂತಲೇ ಹೇಳ್ಬೋದು. ಪೀಪಲ್ ಸ್ಟಾರ್ಟೆಡ್ ಆರ್ಗಿಂಗ್ ವಿತ್ ದ ಗೌರ್ಮೆಂಟ್ ಇನ್ ದ ಸ್ಟಾರ್ಟೆಡ್ ಕಂಪೇರಿಂಗ್ ಅಲ್ಲ, ನಿಮ್ಗೆ ಗೊತ್ತಿರ್ಬೋದು, ಲೈಕ್ ಕೆಲವೊಂದು ಮೂವಿನಲ್ಲೆಲ್ಲ ಬಂತು ಡೈಲಾಗ್, ಸಿಂಗಾಪುರಲ್ಲಿ ಅಷ್ಟು % ಟ್ಯಾಕ್ಸ್ ಇದೆ, ಅಮೆರಿಕನಲ್ಲಿ ಇಷ್ಟೇ % ಸ್ಟ್ರೇಟ್ ಫಾರ್ವರ್ಡ್ ಟ್ಯಾಕ್ಸ್ ಇದೆ, ಒಂದು ತಮಿಳು ಮೂವಿನಲ್ಲಿದೆ, ಅಲ್ಲಿ ಫ್ರೀ ಇದೆ, ಇಲ್ಲಿ ಫ್ರೀ ಇದೆ, ಇದು ಫ್ರೀ ಇದೆ ಅಂತ ಮಾಡಿದಾಗ, ದೆನ್ ವೆನ್ ದೆರ್ ಇಸ್ ಅ ಲಾಟ್ ಆಫ್ ಪ್ರೆಷರ್ ಬಿಲ್ಟ್ ಆನ್ ದ ಗೌರ್ಮೆಂಟ್, ದೇ ಕೇಮ್ ವಿತ್ ದಿಸ್ ನ್ಯೂ ರಿಜೈಮ್. ನ್ಯೂ ರಿಜೈಮಲ್ಲಿ ಏನು ಮಾಡ್ತಾ ಇದ್ದಾರೆ, ಸ್ಟ್ರೇಟ್ ಫಾರ್ವರ್ಡ್ ಯು ಅರ್ನ್ ಆ್ಯಸ್ ದೆರ್ ಇಸ್ ಅ ಫಿಕ್ಸೆಡ್ ಸ್ಲ್ಯಾಬ್. ಆ ಸ್ಲ್ಯಾಬ್ ಪ್ರಕಾರ ನೀವು ಟ್ಯಾಕ್ಸ್ ಕಟ್ಟಿ, ನೀವು ನಮಗೇನು ಇನ್ವೆಸ್ಟ್ಮೆಂಟ್ ಎಲ್ಲೆಲ್ಲಿ ಮಾಡಿದ್ದೀರಿ ಅಂತ ಏನು ತೋರ್ಸೋಕ್ಕೆ ಹೋಗಬೇಡಿ, ನಮಗೇನು ಕೇಳೋಕ್ಕೆ ಹೋಗಬೇಡಿ, ವಾಪಸ್ ಏನು ಕೊಡೋದು ಬೇಡ, ತೊಗೊಳೋದು ಬೇಡ ಅನ್ನಂಗೆ. ಅದು ಸ್ಟ್ರೇಟ್ ಫಾರ್ವರ್ಡ್ ಎಲ್ಲ ಕೆಲಸ. 10 ಲಕ್ಷ ನೀವು ದುಡಿತಾ ಇದ್ದೀರಾ, ಓಕೆ, ಅಕಾರ್ಡಿಂಗ್ ಟು ದ್ಯಾಟ್ ಸ್ಲ್ಯಾಬ್ ವಾಟ್ ಎವರ್ ಇಟ್ ಈಸ್ ದೇರ್, ಪೇ ದ ಫಿಕ್ಸ್ಡ್ ಲೆಸ್ ಅಮೌಂಟ್ ಆಫ್ ಟ್ಯಾಕ್ಸ್, ಕೀಪ್ ಕ್ವೈಟ್ ಎವ್ರಿ ಒನ್. ಓಲ್ಡ್ ರಿಜೈಮಲ್ಲಿ ಏನಿತ್ತು ಅಂದರೆ ತುಂಬ ಕಾಂಪ್ಲಿಕೇಟೆಡ್ ಇತ್ತು, ಅರ್ಥ ಮಾಡ್ಕೊಂಡವ್ರಿಗೆ ಅದು ಈಸಿ ಇತ್ತು. ಓಲ್ಡ್ ರಿಜೈಮಲ್ಲಿ ಗೌರ್ಮೆಂಟ್ ವಾಸ್ pressurizing the people to save for your future. Okay, government cannot look into everyone's future. ಎಲ್ಲೆಲ್ಲಿ ಪಾಸಿಬಲ್ ಆಗುತ್ತೆ ನಿಮ್ಮ ಫ್ಯೂಚರಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಓಕೆ, ಫಾರ್ ಅ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗಳಿಗೆ ಸ್ವಲ್ಪ ಟ್ಯಾಕ್ಸ್ ಬೆನಿಫಿಟ್ ಕೊಡ್ತಿದ್ರು. ಆಮೇಲೆ ಈವನ್ ಗೌರ್ಮೆಂಟ್ ವಾಂಟೆಡ್ ಟು ಇಂಪ್ರೂವ್ ದ ಇನ್ಫ್ರಾಸ್ಟ್ರಕ್ಚರ್. ಸೊ ಹೋಮ್ ಲೋನ್, ಮನೆ ಕಟ್ಕೊಳ್ಳೋರಿಗೂ ಕೂಡ ನಿಮ್ಮ ಆಸೆ ನೀವು ಈಡೇರಿಸ್ಕೊಳ್ಳಿ, ಹೋಮ್ ಲೋನ್ ತೊಗೊಳ್ಳಿ, ಆ ಲೋನಿಗೆ ಕಡಿಮೆ ಇಂಟ್ರೆಸ್ಟು, ಆ್ಯಂಡ್ ಟಾಪ್ ಆಫ್ ದ್ಯಾಟ್ ಅದೆಷ್ಟು ಇಂಟ್ರೆಸ್ಟ್ ಪೇ ಮಾಡಿದ್ದೀರ ಅದಕ್ಕೂ ಕೂಡ ಟ್ಯಾಕ್ಸ್ ಬೆನಿಫಿಟ್ ಇರ್ತಿತ್ತು. ದ ಇಂಟೆನ್ಷನ್ ಈಸ್ 2 ವೇ. ಒನ್ ಈಸ್ ಟು ಸೇಫ್ ಗಾರ್ಡ್ ದ ಸ್ಮಾಲ್ ಸ್ಕೇಲ್ ಇನ್ವೆಸ್ಟರ್ಸ್ ಆರ್ ದ ಕಾಮನ್ ಮ್ಯಾನ್ ಪೀಪಲ್ಸ್ ಫ್ಯೂಚರ್. ಓಕೆ, ಈಗ ನೌ ಡೇಸ್ ದ ಸಿನಾರಿಯೋ ಇಸ್ ಚೇಂಜ್ಡ್. ಎವ್ರಿ ಒನ್ ಈಸ್ ಇಂಟೆಲಿಜೆಂಟ್ ಪೀಪಲ್ ನೌ. Janji, why people are going against the government? Why I invest in whichever the fund you tell? I will do whatever I want. I will go and invest in stock market. Why are you forcing me ಅಂದಾಗ they have to tell you the alternate solution also. ಈಗ ಓಲ್ಡ್ ರೆಜ್ಯೂಮೆ ಚೆನ್ನಾಗಿತ್ತಾ, ಈಗ ನ್ಯೂ ರೆಜ್ಯೂಮೆ ಚೆನ್ನಾಗಿದೆ ಆಸ್ ಪರ್ ಯುವರ್? My understanding is again it depends upon their personal financial goals ಅಂತ ಕರಿಬೋದು. Financial goal is what? Whether I wanted to think about my future or I want to enjoy my life currently. ಪ್ರೆಸೆಂಟಲ್ಲಿ ಲೀವ್ ಮಾಡೋರಿಗೆ ನಾನು ಜಾಸ್ತಿ ಎಂಜಾಯ್ ಮಾಡಬೇಕು, ನನ್ನ ಕೈಯಲ್ಲಿ ಸ್ಯಾಲ್ರಿ ಜಾಸ್ತಿ ಬರಬೇಕು, ಟ್ಯಾಕ್ಸ್ ಎಷ್ಟಿರುತ್ತೆ ಅಷ್ಟು ನಾನು ಈಗ ಕಟ್ತೀನಿ, ನನ್ನ ಸೇವಿಂಗ್ಸ್ ಎಲ್ಲ ಮಾಡಲ್ಲ ಅನ್ನೋರಿಗೆ ನ್ಯೂ ರಿಜೈಮ್. ನಾನು ನನ್ನ ಬಗ್ಗೆನೂ ನೋಡ್ಕೋಬೇಕು, ನನ್ನ ಫ್ಯೂಚರ್ 60 ಇಯರ್ಸ್ ಆದ ನಂತರ ನನಗೆ ರಿಟೈರ್ಮೆಂಟ್ ಆದ ನಂತರ ಸ್ವಲ್ಪ ಪೆನ್ಷನ್ ಥರ ಏನಾದರೂ ಸ್ವಲ್ಪ ಕ್ಯಾಶ್ ಫ್ಲೋ ನನಗೆ ಕಂಟಿನ್ಯೂಸ್ ಆಗಿ ಬರಲಿ, ಆಮೇಲೆ ನಾನು ಮನೆ ಕಟ್ತೀನಿ ಆ ಥರ ಥಿಂಕ್ ಮಾಡೋರಿಗೆ ಓಕೆ, ಓಲ್ಡ್ ರಿಜೈಮ್ ಈಸ್ ಗುಡ್. ಬಟ್ ಅಗೇನ್ ಫಾರ್ ದ ಅಗ್ರೆಸಿವ್ ಇನ್ವೆಸ್ಟರ್ಸ್, ನೋ, ಐ ವಿಲ್ ಪೇ ದ ಟ್ಯಾಕ್ಸ್ ವಾಟ್ ಎವರ್ ಯು ಆಸ್ಕ್ ಗೌರ್ಮೆಂಟ್, I will pay you, give me the complete freedom, I will put in a risky assets, I will earn more ಅನ್ನೋರಿಗೆ ನ್ಯೂ ರಿಜೈಮ್ is good. It completely depends upon their individual choices, we can say. But it is not guaranteed for how many long duration the government will keep the old regime, because in the new regime lot of less efforts for the government and for the employer also. ತುಂಬ ಕೆಲಸ ಕಡಿಮೆ ಆಗಿದೆ. ಎಂಪ್ಲಾಯರ್ಗಳಿಗೆ ಮುಂಚೆ ಏನಾಗ್ತಿತ್ತು ಓಲ್ಡ್ ರಿಜೈಮಲ್ಲಿ, ಪ್ರತಿಯೊಬ್ಬ ಎಂಪ್ಲಾಯಿದು ಕೂಡ
ಫ್ಲೆಕ್ಸಿ ಬೆನಿಫಿಟ್ಸ್ ಇರ್ತಿತ್ತು, ಅದನ್ನೆಲ್ಲ ಅವರು ಟ್ರ್ಯಾಕ್ ರೆಕಾರ್ಡ್ ಮೇಂಟೈನ್ ಮಾಡಿ ಫಾರ್ಮ್ ನಂಬರ್ 16ನಲ್ಲಿ ಅದನ್ನು ಕನ್ಸಾಲ್ಟೇಟ್ ಮಾಡಿ ಗೌರ್ಮೆಂಟಿಗೆ ಸಬ್ಮಿಟ್ ಮಾಡಬೇಕು. ದೇ ಶುಡ್ ಆ್ಯಕ್ಟ್ ಆ್ಯಸ್ ಎನ್ ಲಾಟ್ ಆಫ್ ಬರ್ಡನ್ ಟೇಕರ್ಸ್ ಇನ್ ಬಿಟ್ವೀನ್ ದ ಎಂಪ್ಲಾಯೀಸ್ ಆ್ಯಂಡ್ ದ ಗೌರ್ಮೆಂಟ್. ಎಂಪ್ಲಾಯರ್ ಮೇಲೆ ಜಾಸ್ತಿ ಕೆಲಸ ಇತ್ತು, ಇವಾಗ ಅಲ್ಲಿ ಅವ್ರಿಗೆ ತುಂಬ ಕಡಿಮೆ ಕೆಲಸ ಆಗಿದೆ. ಅವ್ರು ಏನು ಮಾಡ್ತಾ ಇದ್ದಾರೆ, ಸ್ಟೇಟ್ ಅವೇ ಪುಟಿಂಗ್ ಎವ್ರಿ ಹೈ ಸ್ಲ್ಯಾಬ್ ಯಾರು ಎಂಪ್ಲಾಯೀಸ್ ಇದ್ದಾರೆ ಜಾಸ್ತಿ ಸ್ಯಾಲ್ರಿ ತೊಗೊಳೋರು, ಅಸ್ಯೂಮ್ ದಟ್ ಮೋರ್ ದೆನ್ 10 or 12 lakhs ಹಿಡ್ಕೊಂಡು ದೇ ವೇರ್ ನೋವೇರ್ ಕನ್ಸಿಡರಿಂಗ್ ಇನ್ ಓಲ್ಡ್ ರಿಸೈಮೆ. ಸ್ಟೇಟ್ ಅವೇ ಫಾರ್ಮ್ ನಂಬರ್ 16ನಲ್ಲಿ ನ್ಯೂ ರಿಸೈಮೆ ಕನ್ಸಿಡರ್ ಮಾಡಿಬಿಟ್ಟು ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ. ಯಾರಿಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ಮಾಡಿಬಿಡ್ತಾರೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ. ಯು ಆ್ಯಸ್ ಅನ್ ಇನ್ವೆಸ್ಟರ್ ಆರ್ ಅ ಕಾಮನ್ ಮ್ಯಾನ್, ವಿ ಹ್ಯಾವ್ ಟು ಬಿ ಅವೇರ್ ವಿಚ್ ಈಸ್ ಗುಡ್ ಫಾರ್ ಮೀ ಆ್ಯಂಡ್ ದ್ಯಾಟ್ ಕಮ್ಸ್ ವಿತ್ ಅನ್ ಫೈನಾನ್ಷಿಯಲ್ ಲಿಟ್ರಸಿ. ಓಕೆ, ಈಗ ಟ್ಯಾಕ್ಸ್ ಬೆನಿಫಿಟ್ನ ಆಪ್ಟಿಮೈಸ್ ಹೆಂಗೆ ಮಾಡ್ಬೋದು? Optimize, good question. Ethically, so I will say one hint. So for mathematically, 3 plus 2 is also 5. 4 plus 1 is also 5. Okay. Government is taxing you when you choose 4 plus 1 is different tax. When you choose 3 plus 2 as a 5, if you say the government, then they are paying you asking you to pay a different tax. This is what I said just now, old regime and new regime. Whether telling the government I will go with the 4 plus 1 equal to 5 or I will go with the 3 plus 2 equal to 5 ಅನ್ನೋದು ನಿಮಗೆ ಬಿಟ್ಟಿದ್ದು. Okay. Both are ethically correct. Okay, and there is a legal way also. Okay. Again, investor has to be educated in this matter. Home loan EMI and rent and peace of mind, what exactly it is? A good question, peace of mind. Okay, again, as I said, individually I have explored every product. Nothing left for me. I have taken a home loan also. So again, there are many safe zone investors. They don't want to do any loans. Whenever there is a cash in their pocket, they go and build their home. Okay. If you see the middle class people, many of the people, they still hesitate to take the loans. ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಏನಂತೀವಿ, ಅವ್ರು ಅದರಲ್ಲಿ ಬದುಕ್ತಾ ಇರ್ತಾರೆ. They wait till for the end of their life to build one small home. Okay. Instead of that, sometimes I suggest to the middle class people, or it might be the high net worth investors, look into the opportunity cost. You want to pay some little bit of interest, okay, and make your own home, or if you completely invest in some other risky assets and grow it very well and wait till for the 60 years to build your own home. ಇದನ್ನ ಅವ್ರು ಯಾವ ರೀತಿ ನೋಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. And if in between someone is there, okay, and who is paying a very high tax, at the same time he is living in a rental apartment, he is paying the rent also, he is paying the tax also, there is no meaning. So one thing he has to compromise, not on the both the side. I would suggest him in between, who is standing in between, who is paying a high rent also, who is paying at the same time high interest also, tax also. Rather than pay a little bit of less interest, take your own home, live in your own, make a good asset for your future. Live peacefully. It will become a asset for your parents, right? Their aspirations will be get fulfilled. And those who are already in the lower tax bracket, they don't need to worry anything about whatever is good for them. They will choose. Okay. But who is in the dilemma, right? When they are paying a huge tax also and they are paying a huge rent also, I would definitely suggest home loan is the best for them. ಈಗ PMS ಸರ್ವಿಸಸ್ ಅಂತ ನಾನು ತೊಗೊಳ್ಬೇಕಂದ್ರೆ ಇಂಡಿವಿಜುವಲಿ ಯಾವ್ಯಾವ ಡಾಕ್ಯುಮೆಂಟೇಷನ್ ನಾನು ವೆರಿಫೈ ಮಾಡಬೇಕು ಟಿಪಿಕಲಿ ವೆನ್ ಇಟ್ ಕಮ್ಸ್ ಟು ಇನ್ವೆಸ್ಟ್ಮೆಂಟ್? ಆಸ್ ಅನ್ ಇಂಡಿವಿಜುವಲ್ ಇನ್ವೆಸ್ಟರ್, ಅಬೌಟ್ ದ ಕಂಪ್ನಿ ಕೇಳ್ತಾ ಇದ್ದಾರೆ. About the company, first as I said, whether you check whether they are SEBI registered or not. Okay. What are the other government bodies, not just SEBI? SEBI is the main when it comes to the investment in the stock market, or like alternate investment funds, as I said, mutual fund or these things. For mutual fund, again, there is a separate AMFI, Association of Mutual Fund. Okay. And then banking sector, RBI is there. Even for any nationalized bank, you don't need to verify anything much. Okay. Any product, if you are purchasing from them, only if it is from the third other party which you are unknown about that, any stock broker, something else. Okay. During that time only you have to focus and investigate about their registration, from where they have got that registration certificate, what is the validity of that registration certificate. And ಏನು ಮೈಕ್ರೋಫೈನಾನ್ಸ್ ಆ್ಯಂಡ್ NBFC ಅಂದರೆ? Microfinance is a very small lenders. NBFC is a non-banking financial corporation, which is a little bit higher version of a microfinance.
If you look into the again definition, NBFC has to be registered with the as per the RBI guidelines. Even microfinance has to follow their own guidelines. In between, again, cooperative banks will also come. They have their own separate laws, cooperative banks. Even the state law as well as as per the RBI guidelines also separate law is there. But when we look more specifically into the NBFC and microfinance are very small, means 2 to 5 crore corpus amount is enough for them to start a microfinance. Lending options. One interesting fact in microfinance is RBI wants Section 8 companies to start a microfinance. What is the intention of microfinance? ಅದೇನಪ್ಪ ಅಂದರೆ ದೇ ಹ್ಯಾವ್ ಟು ಲೆಂಡ್ ಅ ಮನಿ ಫಾರ್ ಅ ವೆರಿ ಸ್ಮಾಲ್ ಅನ್ಆರ್ಗನೈಸ್ಡ್ ಸೆಕ್ಟರ್ ಪೀಪಲ್. ಈ ಬೀದಿ ವ್ಯಾಪಾರಿಗಳು ಅಥವಾ ಅನ್ಆರ್ಗನೈಸ್ಡ್ ಅಂದರೆ ದೋಸ್ ಹೂ ಡಸಂಟ್ ಹ್ಯಾವ್ ದೇರ್ ಓನ್ ಫೈನಾನ್ಷಿಯಲ್ ಹಿಸ್ಟ್ರಿ. ಅವ್ರ ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಅಷ್ಟೊಂದು ಅವ್ರದ್ದೇನೋ ಟ್ರಾನ್ಸಾಕ್ಷನ್ಸ್ ಕಾಣ್ತಾ ಇಲ್ಲ, ಅಥವಾ ದೇ ಆರ್ ನಾಟ್ ವೆಲ್ ಎಜುಕೇಟೆಡ್ ಪೀಪಲ್, ಅಷ್ಟೊಂದು ಲೋ ಇನ್ಕಮ್ ಗ್ರೂಪಲ್ಲಿದ್ದಾರೆ. LIG, MIG, NSIG ಅಂತ ಕರಿತೀವಿ. 3 lakh ಇಫ್ ದೇ ಆರ್ ವೆರಿ ಲೆಸ್ ದೆನ್ 3 lakh ಅರ್ನಿಂಗ್ ಕೆಪಾಸಿಟಿಗಿಂತನೂ ಕಡಿಮೆ ಇದ್ದರೆ, ಫಾರ್ ದೆಮ್ ಮೈಕ್ರೋ ಫೈನಾನ್ಸಸ್ ಶುಡ್ ಲೆಂಡ್ ದ ಅಮೌಂಟ್. ಅವರಿಗೆ ಸಾಲ ಕೊಡಬೇಕು ಇವರು. ಆ ಕೆಲಸ ಯಾವಾಗ ಮಾಡೋಕ್ಕಾಗತ್ತೆ? ವೆನ್ ದೇ ಆರ್ ವೆರಿ ಮಚ್ ಹೈಲಿ ಹ್ಯಾವ್ ಅ ಗುಡ್ ಇಂಟೆನ್ಷನ್ ಆಫ್ ಸೋಷಿಯಲ್ ಸರ್ವಿಸ್. They don't need to charge a very high interest for them. That is the reason microfinance has to get a Section 8 company license from the RBI. Company license will be given by Ministry of Corporate Affairs, MCA. As per the RBI guidelines, they should start the microfinance business with a 2 to 5 crore corpus amount. Okay, recently in Karnataka, we know like microfinance is the biggest issue. Again, the people are getting suicide and all. They are telling that microfinance is putting them a lot of high interest. Okay, then they should not have taken a loan from the microfinances. They would have avoided. They would have taken it directly from the nationalized banks. But again, there are nationalized banks have their own restrictions. ಅವ್ರೇನು ಇವ್ರಿಗೆ ಡೈರೆಕ್ಟಾಗಿ ಕೊಡೋಕ್ಕಾಗಲ್ಲ. ದೋಸ್ ಹೂ ಡಸಂಟ್ ಹ್ಯಾವ್ ಅ ಗುಡ್ ಸಿವಿಲ್ ಸ್ಕೋರ್ ಆರ್ ದೇ ಡು ನಾಟ್ ಕಮ್ ಇನ್ ಟು ದೇರ್ ಓನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. In between, NBFC is there. Between the microfinance is very low end. Nationalized banks are the normal banks. What do you say? In between NBFC. One best example I can say is L&T Finance. L&T Finance is NBFC. Non-banking. Chola Finance NBFC na? Like those whoever, I think it is a 500 crore limit or 100 or 200 crore. Not this much of 2 or 5 crore. Let's consider it is more than 100 crore. Okay, for our purpose. Non-banking financial corporation. They are into financial services, but they cannot use the title of banks. Got it. Okay, they cannot claim themselves as a bank. They can call it as finance or some other name. When they become a bank, like a Bandhan Bank or Ujjwal Small Finance Bank, that is the next stage. From NBFC, there is only one stage in between. If they fulfill all the criteria as per the RBI guidelines, then they can claim a banking license directly. ಅವಾಗ ಅವರು NBFC ಇಂದ ಬ್ಯಾಂಕಿಂಗ್ ಲೈಸೆನ್ಸನ್ನು ಪಡೆದುಕೊಳ್ಬೋದು ಆ್ಯಕ್ಚುಲಿ. ಹಂಗೆ ಅಂದರೆ ಓಕೆ, ಈಗ ನಾವು ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಆ್ಯಂಡ್ ವಾಟ್ ಆರ್ ದ ಜಾಬ್ ಅಪಾರ್ಚುನಿಟೀಸ್ ಹೂ ವಾಂಟೆಡ್ ಟು ಸ್ಪೆಷಲಿ ಇನ್ ದ ಫಿನಾನ್ಷಿಯಲ್ ಸೆಕ್ಟರ್? ಸ್ಟೂಡೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಸ್ಟೂಡೆಂಟಿಗೆ ತುಂಬ ಸ್ಕೋಪ್ ಇದೆ ಆ್ಯಕ್ಚುಲಿ ಈಗಿನ ಕಾಲದಲ್ಲಿ, ಬಿಕಾಸ್ ದೀಸ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಆರ್ ಗೆಟಿಂಗ್ ಅ ವೆರಿ ಹೈ ಗುಡ್ ಸ್ಕೋಪ್ ಆ್ಯಂಡ್ ದೇ ಆರ್ ಆಲ್ಸೋ ಕಾಲಿಂಗ್ ದೆಮ್ಸೆಲ್ಸ್ ಆಸ್ ಅ ಕೈಂಡ್ ಆಫ್ MNC ಸರ್ವಿಸ್ ಇನ್ ಟು ಅ good competitor to MNC domain itself. Like if you say JP Morgan, EY, KPMG, Deloitte, all are big four. They have both the verticals. One is IT vertical as well as this financial services. Now ನೋಡಿದಾಗ ಲೈಕ್ ಲೋ ಲೆವೆಲಲ್ಲಿ ಲೈಕ್ ಅವರ್ ಟೈರ್ 2 or ಟೈರ್ 3 cities, if you look, there are 2 main jobs. One is customer facing and non-customer facing ಅಂತಂದರೆ the people who sits in the reception or who you people see when you goes to the bank in every counter, they're all customer facing jobs. The non-customer facing jobs are, they work behind that entire things. They will never interact directly with the clients. They are into wealth management, risk analyst, data scientist. Huge opportunities there nowadays. ಸೊ ಸ್ಟೂಡೆಂಟ್ಸ್ ಇದ್ರ ಮೇಲೆ ಈ ಸೆಕ್ಟರ್ ಮೇಲೂ yes, those who are from the finance background, right, BCom, MCom, with a little bit of programming languages, they have very huge opportunity. Okay, if they know little bit of Python or R programming languages, and if they are a little bit of active into data science, they have very good scope. They can earn like IT engineers. Yes, and finally we come to the conclusion.
ಏನಪ್ಪ ಅಂತಂದರೆ, ಸೊ ಟಿಪಿಕಲಿ ನೀವು ಇಲ್ಲಿ ಇಷ್ಟು ವರ್ಷದಿಂದ 2014 ಇನ್ವೆಸ್ಟ್ ಮಾಡ್ತಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ. ಐ ಹೋಪ್ ಯು ಅರ್ನ್ ರಿಯಲಿ ಗುಡ್ ಮನಿ. No, I am just exploring. I can still say lot to learn. Here is scope. We wanted to make it big in the future actually. Okay. And we wish you all the very best for the same. And you wanted to become an angel investor, and let us know also. We do have connected with a good amount of startups. Definitely, we'll build it that together. Okay, even my intention is to bring that services into the tier 2 cities. Okay. Definitely we'll do that. Okay. Thank you so much, Manjunath Bhimalli, and we wish you a great success. Thanks a lot for the DGF team. Yeah, thank you.